ಹಲ್ಲೆಲೂಯಾ. ನನ್ನ ಒಡೆಯನು ರಕ್ಷಕನು ವಿಮೋಚಕನು ಅತಿ ಬೇಗನೆ ಬರಲಿರುವ ಮೊದಲಿಂಗನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬಂದಿರುವಂಥ ಪ್ರತಿಯೊಬ್ಬರು ಕೂಡ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ದೇವರು ನಿಮ್ಮನ್ನು ಅತ್ಯಧಿಕವಾಗಿ ಆಶೀರ್ವಾದ ಮಾಡಲಿ. ಸಮಯದಲ್ಲಿ ನಮ್ಮ ಬಲಗೈನ ಮೇಲೆ ಕೆತ್ತೋಣ, ಈ ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೆನ್, ಆಮೆನ್, ಆಮೆನ್. ಹಲ್ಲೆಲೂಯಾ. ಓಕೆ, ಓದುವಾರ ನಾವು ಧ್ಯಾನ ಮಾಡಿದಂಥ ವಾಕ್ಯ ಯಾವುದಾಗಿತ್ತು? ಯಾರಾದ್ರೂ ನೆನಪು ಮಾಡ್ತೀರಾ? ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಜ್ಞಾಪಕ ಮಾಡಿಕೊಳ್ಳಬೇಕಾದ 7 ಬಲವಾದ ಪ್ರಮುಖವಾದಂಥ ಸಂಗತಿಗಳ ಕುರಿತಾಗಿ ನಾವು ನೋಡಿದಂಥವರಾಗಿದ್ದೇವೆ. ಹಲ್ಲೆಲೂಯಾ. ಮೊಟ್ಟ ಮೊದಲನೇ ಸಂಗತಿ ಯಾವುದನ್ನ ಜ್ಞಾಪಕ ಮಾಡಿಕೊಳ್ಳಬೇಕು, ಏನನ್ನ ಜ್ಞಾಪಕ ಮಾಡಿಕೊಳ್ಳಬೇಕು, ಯಾರನ್ನ ಜ್ಞಾಪಕ ಮಾಡಿಕೊಳ್ಳಬೇಕು? 2 ತಿಮೋಥೆಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 8ನೇ ವಚನ. ಒಂದ್ಸಾರಿ ಓದ್ತೀರಾ? ನೆನಪು ಮಾಡಿಕೊಳ್ಳೋಣ. ಓದಿ. 2 ತಿಮೋಥಿ 2nd chapter verse 8. ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟವನು, ದಾವೀದನ ವಂಶದವನು ಆಗಿರುವ ಯೇಸು ಕ್ರಿಸ್ತನನ್ನ ಜ್ಞಾಪಕ ಮಾಡಿಕೋ. ಇದೇ ನಾನು ಸಾರುವ ಸುವಾರ್ತೆ. ಯೇಸು ಕ್ರಿಸ್ತನು ಅಂದ್ರೆ ಯಾರ್ರೀ? ಮನುಷ್ಯನಾಗಿ ಬಂದಿರುವ ದೇವರು. ಹಲ್ಲೆಲೂಯಾ. ಪರಲೋಕದಲ್ಲಿರುವಂತ ಆತನು, ಪರಿಶುದ್ಧನಾಗಿರುವಂತ ಆತನು ಪಾಪ ತುಂಬಿದ ಈ ಲೋಕಕ್ಕೆ ಏನ್ ಮಾಡಿದಾತ? ಹೊರಟು ಬಂದ. ಕಾರಣ ಏನ್ರಿ? ಎಲ್ಲಾ ಮನುಷ್ಯರ ಪಾಪದ ಭಾರವನ್ನ ಹೊತ್ತುಕೊಳ್ಳುವುದಕ್ಕಾಗಿ, ಮನುಷ್ಯ ಜಾತಿಯನ್ನ ಪಾಪದಿಂದ ಬಿಡುಗಡೆ ಮಾಡುವುದಕ್ಕಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ಗಾಡ್. ಅದ್ರ ಸಲುವಾಗಿ ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಆ ಯೇಸು ಕ್ರಿಸ್ತನು ಏನ್ ಮಾಡಿದಾನೆ? ನಮ್ಮನ್ನ ಪಾಪದಿಂದ ಬಿಡುಗಡೆ ಮಾಡಿದ್ದಾನೆ, ಶಾಪದಿಂದ ಬಿಡುಗಡೆ ಮಾಡಿದ್ದಾನೆ. ನಮಗೆ ಮುಕ್ತಿಯ ಮಾರ್ಗವನ್ನ, ಮೋಕ್ಷ ಮಾರ್ಗವನ್ನ ತೆರೆದಿಟ್ಟಿದ್ದಾನೆ. ಯಾರೂ ಕೂಡ ಜಯಿಸಲಾರದಂತ ಮರಣವನ್ನ ಆತನು ಜಯಿಸಿದ್ದಾನೆ ಪ್ರಿಯರೇ. ಅದರ ಸಲುವಾಗಿ ಸತ್ಯವೇದ ಹೇಳ್ತಾ ಇದೆ, ಸತ್ತವರೊಳಗಿಂದ ಆತನು ಎಬ್ಬಿಸಲ್ಪಟ್ಟೆ ಇದ್ದಾನೆ. ಆತನು ಮನುಷ್ಯನಾಗಿ ಬಂದಿರುವುದಕ್ಕೋಸ್ಕರವಾಗಿ ಆತನ ಲೈನೇಜ್ ಯಾವುದು? ದಾವೀದನ ವಂಶ, ಅಬ್ರಹಾಮನ ವಂಶ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಈ ಲೋಕದಲ್ಲಿ ನಾವು ನೋಡ್ತಾ ಇರ್ತೀವಿ, ಯಾರೋ ಒಬ್ರು DC, AC, ಕಲೆಕ್ಟರ್ ಅಥವಾ ಯಾರೋ MLA, MP, CM, PM, ಅಮೆರಿಕದ ಅಧ್ಯಕ್ಷ ಬರಬೇಕಾದ್ರೆ ಎಷ್ಟೋ ದಿವಸಗಳಿಂದ ಏನ್ ಮಾಡಿರ್ತಾರೆ? ಜಾಗರೂಕತೆಯನ್ನ ತೆಗೆದುಕೊಂಡಿರ್ತಾರೆ. ಒಂದು ದಿನಾಂಕವನ್ನ, ಡೇಟನ್ನ ಫಿಕ್ಸ್ ಮಾಡಿರ್ತಾರೆ. ಆ ದಿನಾಂಕ ಯಾವಾಗೋ ಫಿಕ್ಸ್ ಮಾಡಿರ್ತಾರೆ ಅದು. ಹಲ್ಲೆಲೂಯಾ. ಅದೇ ರೀತಿಯಾಗಿ ಸೃಷ್ಟಿಕರ್ತನಾದ ದೇವರು ನರಾವತಾರಿಯಾಗಿ ಬರಬೇಕಾದ್ರೆ ಆತನು ಆರಂಭದಲ್ಲಿಯೇ ರಕ್ಷಣೆಯನ್ನ ಏನ್ ಮಾಡಿದ್ನರಿ? ತಿಳಿಸಿದ ಪ್ರಿಯರೇ. ಸತ್ಯವೇದ ಹೇಳ್ತಾ ಇದೆ, ಯಾವಾಗ ಆದಾಮ ಹವ್ವಳು ಪಾಪ ಮಾಡಿದರು, ದೇವರ ಆಜ್ಞೆಯನ್ನ ಧಿಕ್ಕಾರ ಮಾಡಿದ ಸಮಯದಲ್ಲಿಯೇ ಆತನು ಒಂದು ಮಾರ್ಗವನ್ನ ಸಿದ್ಧ ಮಾಡಿದ. ಸ್ತ್ರೀ ಸಂತಾನವಾಗಿ ನಾನು ಲೋಕಕ್ಕೆ ಹೊರಟು ಬರುತ್ತೇನೆ. ಆದಿಕಾಂಡ ಪುಸ್ತಕ 3ನೇ ಅಧ್ಯಾಯದಲ್ಲಿ ಅದರ ಕುರಿತಾಗಿ ನಾವು ನೋಡ್ತಾ ಇರ್ತೀವಿ. ಅದರ ಸಲುವಾಗಿ ದೇವರು ಈ ಲೋಕಕ್ಕೆ ಬರಬೇಕಾದ್ರೆ ಈ ಲೋಕ ಎಂಥದಾಗಿತ್ತು? ಕೆಟ್ಟು ಹೋಗಿತ್ತು, ಪಾಪದಿಂದ ತುಂಬಿರುವಂತದ್ದಾಗಿತ್ತು. ಆ ಒಂದು ಪಾಪದಿಂದ ತುಂಬಿರ್ತಕ್ಕಂಥ ಈ ಲೋಕದಲ್ಲಿ ವಿಗ್ರಹಾರಾಧನೆ ಭಯಂಕರ ಮಾಡುವಂತ ವ್ಯಕ್ತಿ ಯಾರಾಗಿದ್ರು? ಅಬ್ರಹಾಮನನ್ನ ಕರೆದಿರ್ತಕ್ಕಂಥ ದೇವರು ಅಬ್ರಹಾಮನ ಮೂಲಕವಾಗಿಯೇ ನಾನು ಬರುತ್ತೇನೆ ಅಂತೇಳಿ ಏನ್ ಮಾಡಿದ್ರಿ? ವಾಗ್ದಾನ ಮಾಡಿದ್ರು. ವಾಗ್ದಾನವನ್ನ ದೇವರು ಎಲ್ಲಿ ನೆರವೇರಿಸಿದ್ರಿ? ಕನ್ಯಾ ಮರಿಯಳಲ್ಲಿ. ಹಲ್ಲೆಲೂಯಾ. ಯಾವಾಗ ಮಾಡಿರ್ತಕ್ಕಂಥ ವಾಗ್ದಾನ ದೇವರು ಯಾವಾಗ ನೆರವೇರಿಸಿದ್ರು? ಹಲ್ಲೆಲೂಯಾ. ಆರಂಭದಲ್ಲಿ ಮಾಡಿರ್ತಕ್ಕಂಥ ವಾಗ್ದಾನ 2000 ವರ್ಷಗಳ ಹಿಂದೆ ದೇವರು ಏನ್ ಮಾಡಿದ್ರಿ? ನೆರವೇರಿಸಿದ್ರು ಪ್ರಿಯರೇ. ಅದರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ, ಯೇಸು ಕ್ರಿಸ್ತನು ಯಾರು? ಸ್ವತಃ ದೇವರು. 1ನೇ ಅಧ್ಯಾಯ 18ನೇ ವಚನ, ಯೋಹಾನ್ ಬರೆದ ಸುವಾರ್ತೆ. ಒಂದು ಸಾರಿ ನಾವು ನೆನಪು ಮಾಡಿಕೊಂಡ್ರೆ ಇಲ್ಲಿ ವಾಕ್ಯ ಹೇಳ್ತಾ ಇದೆ, ಯಾವನು ತಂದೆಯ ಎದೆಯಲ್ಲಿದ್ದಾನೋ, ಸ್ವತಃ ದೇವರಾಗಿದ್ದಾನೋ ಆತನೇ ತಿಳಿಯ ಪಡಿಸಿದನು ಅಂತೇಳಿ ಸ್ವತಃ ದೇವರು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಯೇಸು ಸ್ವಾಮಿ ಅಂದ್ರೆ ಯಾರ್ರೀ? ಸ್ವತಃ ದೇವರು. ಆತನು ಮನುಷ್ಯರನ್ನ ಉಂಟು ಮಾಡಿದಂತ ದೇವರು, ಭೂ ಪರಲೋಕ ಪಾತಾಳ ಲೋಕಗಳನ್ನ ಸೃಷ್ಟಿ ಮಾಡಿದಂತ ದೇವರು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಆತನನ್ನ ನೀವು ಜ್ಞಾಪಕ ಮಾಡಿಕೊಳ್ಳ್ರಿ, ಆತನನ್ನ ನೀವು ಮರೆಯಬೇಡ್ರಿ. ಎರಡನೇದಾಗಿ ನಾವು ನೋಡೋಣ ಈ ಸಮಯದಲ್ಲಿ,
ಇಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 8ನೇ ವಚನವನ್ನು 7ನೇ ವಚನ ಓದಿಕೊಳ್ಳೋಣ. 13ನೇ ಅಧ್ಯಾಯ 7ನೇ ವಚನ. ಆರರಿಂದ ಯಾವ ರೀತಿಯಿಂದ ನಡೆದುಕೊಂಡು ಪ್ರಾಣ ಬಿಟ್ಟರೆಂದು ಆಲೋಚಿಸಿ ಅವರ ನಂಬಿಕೆಯನ್ನು ಅನುಸರಿಸಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಯಾರನ್ನ ಜ್ಞಾಪಕ ಮಾಡಿಕೊಳ್ಳಬೇಕು? ಎರಡನೇದಾಗಿ ದೇವರ ವಾಕ್ಯವನ್ನು ತಿಳಿಸಿದ ನಿಮ್ಮ ಸಭಾನಾಯಕರು. ನಿಮಗೆ ದೇವರ ವಾಕ್ಯಗಳನ್ನ ತಿಳಿಸಲಿಕ್ಕೆ ಬರುವಂತ ನಿಮ್ಮ ಸಭಾನಾಯಕರು. ನನ್ನ ಕೈಯಲ್ಲಿರ್ತಕ್ಕಂಥ ಸತ್ಯವೇದ ಇದು ಸುಮ್ಮನೆ ಹಂಗೆ ಸಿಕ್ಕಿರುವಂಥದ್ದು ಅಲ್ಲ. ಹಲ್ಲೆಲೂಯಾ. ಎಷ್ಟೋ ಜನರು ಇದಕ್ಕೋಸ್ಕರವಾಗಿ ಪ್ರಯಾಸ ಪಟ್ಟಿದ್ದಾರೆ. ಇದು ನಮ್ಮ ಭಾಷೆಯಲ್ಲಿ, ನಾವು ಆಡುವಂತ ಆಡು ಭಾಷೆಯಲ್ಲಿ ಬರಬೇಕಾದ್ರೆ ಎಷ್ಟೋ ಜನರು ತಮ್ಮ ಕುಟುಂಬವನ್ನ ಬಿಟ್ಟು, ತಮ್ಮ ದೇಶವನ್ನ ಬಿಟ್ಟು, ಬಂಧು ಬಳಗವನ್ನ ಬಿಟ್ಟು ಏನ್ ಮಾಡಿದ್ದಾರೆ? ಅಲ್ಲಿರುವಂತ ಜನರಿಗೆ ಸುವಾರ್ತೆ ಗೊತ್ತಿಲ್ಲ, ಅಲ್ಲಿರುವಂತ ಜನರಿಗೆ ದೇವರ ಮಾರ್ಗ ಏನೆಂಬುದಾಗಿ ಗೊತ್ತಿಲ್ಲ ಅಂತೇಳಿ ತಮ್ಮ ದೇಶಗಳನ್ನ ಬಿಟ್ಟು ಮಿಷನರಿಗಳಾಗಿ ಏನ್ ಮಾಡಿದ್ರಿ? ಹೊರಟು ಬಂದ್ರು ದೇವರ ಸುವಾರ್ತೆಯನ್ನ ತಿಳಿಸುವುದಕ್ಕಾಗಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಹೀಗೆ ಒಂದ್ಸಾರಿ ಒಬ್ಬ ಅಜ್ಜನನ್ನ ಒಬ್ಬ ಮೊಮ್ಮಗ ಕೇಳ್ತಾ ಇದ್ದಾನೆ, ಏನು ಯಾವಾಗಲೂ ನೀನು ಪ್ರಾರ್ಥನೆ ಮಾಡ್ತಾ ಇರ್ತಿ ತಾತ, ಯಾವಾಗಲೂ ಪ್ರಾರ್ಥನೆ ಮಾಡಿದ್ದ ಅಂತೇಳಿ ಕೇಳಿದ ಸಮಯದಲ್ಲಿ ಅವಾಗ ಆ ಅಜ್ಜ ಸುಮ್ಮನೆ ಇರ್ತಾನೆ. ಹಲ್ಲೆಲೂಯಾ. ಆಮೇಲೆ ಅಜ್ಜ ವಾಕ್ಯ ಧ್ಯಾನ ಮಾಡುವಂತ ಅಜ್ಜ ವಾಕ್ಯವನ್ನ ಆತ ಓದ್ತಾ ಇರ್ತಾನೆ. ಅದಕ್ಕೂ ಹುಡುಗ ಅಂತಾನೆ, ಏನಂತೇಳಿ, ಏನಪ್ಪ ಯಾವಾಗಲೂ ತಾತ ನೀನು ಬರೀ ಓದ್ಕೊಂತಾನೆ ಇರ್ತೀವಿ, ಸತ್ಯವೇದ ಯಾವಾಗಲೂ ಪಠ್ಯನೇ ಮಾಡ್ಕೊಂತಾನೆ ಇರ್ತೀಯಲ್ಲ, ಬೇರೆ ಕೆಲಸ ಯಾವುದು ನಿನಗೆ ಇಲ್ವಾ ಅಂತೇಳಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅವಾಗ ಅಜ್ಜ ಏನು ಮಾಡ್ತಾನ್ರಿ? ಆ ಮೊಮ್ಮಗನನ್ನು ಕರ್ಕೊಂಡು ಅಡವಿಯಲ್ಲಿರುವಂಥವ್ರು ಒಂದು ಜಾಗದಲ್ಲಿ ಏನು ಮಾಡ್ತಾರೆ? ಕರ್ಕೊಂಡು ಹೋಗ್ತಾನೆ. ಪ್ರೇಯರ್ ಆಳವಾಗಿರ್ತಕ್ಕಂಥದ್ದು ಜಾಗ, ಅದು ಬಾವಿ. ಹಲ್ಲೆಲೂಯಾ. ಅಲ್ಲಿ ಕರ್ಕೊಂಡೋಗಿ, ನೋಡು ಮೊಮ್ಮಗ, ಅದು ಕೆಳಗಡೆ ಇಳಿದು ನೋಡು ಏನು ಕಾಣಿಸ್ತಾ ಇದೆ ನಿನಗೆ ಅಂತೇಳಿ ಕೆಳಗಡೆ ಇಳಿದಂಥ ಸಮಯದಲ್ಲಿ ಅವನಿಗೆ ಏನು ಕಾಣಿಸ್ತಾ ಇದಾವ್ರಿ? ಬುರುಡೆಗಳು, ಮನುಷ್ಯರ ಎಲುಬುಗಳು. ಹಲ್ಲೆಲೂಯಾ. ಅವಾಗ ಆ ಅಜ್ಜ ಹೇಳ್ತಾನೆ, ಯಾರಲ್ಲ, ನಾನು ನಮ್ಮ ಪೂರ್ವಿಕರು ಎಲ್ಲರೂ ನರಮಾಂಸ ಭಕ್ಷಕರಾಗಿದ್ವಿ. ಏನಾಗಿದ್ರಂತವ್ರು? ನರಮಾಂಸ ಭಕ್ಷಕರಂದ್ರೆ ಏನರ್ಥ? ಮನುಷ್ಯರನ್ನ ಕಿತ್ತು ತಿನ್ನುವಂಥವ್ರು. ಯಾರನ್ನ ತಿನ್ನುವಂಥವ್ರಿ? ಮನುಷ್ಯರನ್ನ. ಚಿಕನ್ ಮಟನ್ ಅಲ್ಲ, ಯಾರಲ್ಲ, ಮನುಷ್ಯರನ್ನ ತಿನ್ನುವಂಥವ್ರಂತೆ. ಹಲ್ಲೆಲೂಯಾ. ಅಂತ ನರಮಾಂಸ ಭಕ್ಷಕರು, ಕ್ರೂರಿಗಳು, ದೇವರು ಯಾರೆಂಬುದಾಗಿ ತಿಳಿಯಲಾರದ ನಮ್ಮ ಬಳಿಯಲ್ಲಿ ಒಬ್ಬ ವ್ಯಕ್ತಿ ಬಂದು ಆತನನ್ನು ತಿನ್ನಬೇಕೆಂಬುದಾಗಿ ನಾವು ಏನೆಲ್ಲ ಪ್ರಯತ್ನ ಮಾಡಿದಾಗಲೂ ಆತನ ಮೂಲಕವಾಗಿ ಸುವಾರ್ತೆಯನ್ನು ತಿಳಿದುಕೊಂಡ ಮೇಲೆ ನಮಗಿರುವಂಥ ಕಾಠಿಣ್ಯ ಮನಸ್ಸು, ಕ್ರೂರ ಮನಸ್ಸು, ನರಮಾಂಸ ಭಕ್ಷಕದ ಒಂದು ಮನಸ್ಸು ಹೊರಟೋಯ್ತು. ಇಲ್ಲದ್ರೆ ಮೊಮ್ಮಗ ನೀನು ಇರ್ತಿದ್ದಿಲ್ಲ, ನಿನ್ನ ಯಾವಾಗೋ ನಾನು ತಿಂದು ತೇಗಿ ಬಿಡ್ತಿದ್ದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ವಾಕ್ಯ, ದೇವರ ಸುವಾರ್ತೆಯನ್ನ ಸಾರಿದ್ದಾರೆ ಎಷ್ಟೋ ಜನ ದೈವ ಸೇವಕರು. ನಮ್ಮ ಭಾರತ ದೇಶದಲ್ಲಿ ಇವತ್ತಿನ ದಿವಸ ಎಲ್ಲಾ ಭಾಷೆಗಳಲ್ಲಿ ಸತ್ಯವೇದ ಬರಲಿಕ್ಕೆ ಕಾರಣರಾಗಿದ್ದಂಥವ್ರು ಯಾರಂದ್ರೆ ಪ್ರಿಯರೇ, ಪ್ರಾರಂಭದಲ್ಲಿ ವಿಲಿಯಂ ಕೇರಿ ಎನ್ನುವಂತ ಬ್ಯಾಪ್ಟಿಸ್ಟ್ ಮಿಷನರಿ. ಹಲ್ಲೆಲೂಯಾ. ಆತನು ಒಬ್ಬ ಚಪ್ಪಲಿ ಅಂಗಡಿಯಲ್ಲಿ ಕೆಲಸ ಮಾಡುವಂತ ಒಬ್ಬ ಯುವಕ. ಹಲ್ಲೆಲೂಯಾ. ಆತನಿಗೆ ಪರಿಶುದ್ಧ ದೇವರ ಮಾರ್ಗವನ್ನು ಆತನು ತಿಳಿದುಕೊಂಡಾದ ಮೇಲೆ ಅಲ್ಲಿಂದ ಹಿಡಿದು ನಾನು ಭಾರತ ದೇಶಕ್ಕೆ ಹೋಗಬೇಕು, ಅಲ್ಲಿರ್ತಕ್ಕಂಥ ಜನರು ನಾಶವಾಗಿ ಹೋಗಬಾರ್ದು ಅಂತೇಳಿ ಆತನು ತನ್ನ ಕುಟುಂಬವನ್ನು ಕಟ್ಟಿಕೊಂಡು, ಹೆಂಡತಿ ಬೇಡ ಅಂತ ಇದ್ದಾಳೆ, ಮಕ್ಕಳು ಬೇಡ ಅಂತ ಇದ್ದಾರೆ. ಹಲ್ಲೆಲೂಯಾ. ಆದರೂ ಕೂಡ ಹಡಗಿನಲ್ಲಿ 4-5 ತಿಂಗಳುಗಳ ಕಾಲ ಪ್ರಯಾಣ ಮಾಡಿ ಹಡಗಿನಲ್ಲಿರುವಾಗಲೇ ಸಂಸ್ಕೃತ ಭಾಷೆಯನ್ನ ಕಲಿತುಕೊಂಡು ಭಾರತ ದೇಶದಲ್ಲಿ ಬಂದು ಭಾರತದ ಭಾಷೆಯನ್ನ ಆತ ಏನ್ ಮಾಡಿದ್ನರಿ? ಮಾತನಾಡಿದ. ಪ್ರೇರೆ, ಎಷ್ಟು ಶೋಧನೆಗಳು, ಎಷ್ಟು ಸಂಕಟಗಳು, ಎಷ್ಟು ಬಾಧೆಗಳು, ಅವೆಲ್ಲವುಗಳನ್ನು ಅವ್ರು ಏನ್ ಮಾಡಿದ್ರು? ಭರಿಸಿದ್ರು. ಪ್ರಿಯರೇ, ಕಾರಣ ಒಂದೇ, ಅವ್ರು ಈ ಲೋಕದಲ್ಲಿರ್ತಕ್ಕಂಥ ಜೀವಕ್ಕೋಸ್ಕರವಾಗಿ, ಈ ಲೋಕದಲ್ಲಿರ್ತಕ್ಕಂಥ ಮಾನವ ಮರ್ಯಾದೆಗೋಸ್ಕರವಾಗಿ ಅವ್ರು ತವಕ ಪಡಲಿಲ್ಲ. ನಾನು ಯೇಸುವನ್ನು ತಿಳಿದುಕೊಂಡಿದ್ದೆ, ನಾನು ಇನ್ನು ಯೇಸುವನ್ನು ಅನೇಕರಿಗೆ ತಿಳಿಸಬೇಕು. ಯಾಕಂದ್ರೆ ತಿಳಿಯಲಾರದೆ ಇದ್ರೆ ಅವ್ರು ಏನಾಗ್ತಾರೆ? ನಾಶವಾಗಿ ಹೋಗ್ತಾರೆ. ಯೇಸು ಅಂದ್ರೆ ಏನು ಅಂತೇಳಿ ಅಂದುಕೊಳ್ತಾ ಇದ್ದಾರೆ ಜನರಿಗೆ. ಯೇಸು ಕ್ರಿಸ್ತನ ಬಗ್ಗೆ ಅವಗಾಹನೆ ಇಲ್ಲ. ಈ ಲೋಕದಾಗ ಒಟ್ಟಿಗೆ ಅನ್ನ ಮತ್ತೆ ನಮ್ಗೆ ಉಟ್ಕೊಳ್ಳೋದಕ್ಕೆ ಬಟ್ಟೆ, ಇವೆರಡೇ ನೋಡ್ತಾ ಇದ್ದಾರೆ ಕೆಲವರು. ಬಟ್ಟೆ ತುಂಬಿದ್ರೆ ಸಾಕಪ್ಪ, ದುಡಿಯೋದಕ್ಕೆ ಕೂಲಿದ್ರೆ
ಸಾಕು, ಮುಂದಿಂದ ಯಾವ್ದು ಭವಿಷ್ಯತ್ತು ಏನ್ ಮಾಡಲ್ಲ ಅವರು, ಆಲೋಚನೆ ಮಾಡೋದಿಲ್ಲ. ಅವರಿಗೆ ಗೊತ್ತೇ ಇಲ್ಲ, ದೇವ್ರ ಬಗ್ಗೆನೇ ಅವಗಾಹನೆ ಇಲ್ಲ ಅವರಿಗೆ. ಅಲ್ಲೆಲ್ಲೂಯಾ. ಆ ದೇವ್ರ ಬಗ್ಗೆ ತಿಳಿಸುವುದಕ್ಕಾಗಿ ಸುವಾರ್ತಿಕರು, ಅನೇಕ ದೈವ ಸೇವಕರು ತಮ್ಮ ಪ್ರಾಣಗಳನ್ನ ಪಣವಾಗಿ ಇಟ್ಟರು ಪ್ರಿಯರೇ. ಆತನ ಧರ್ಮಪತ್ನಿ ಆಕೆ ಏನ್ ಮಾಡ್ತಾಳೆ, ಇಲ್ಲೇ ಸಾಯ್ತಾಳೆ, ಹುಚ್ಚಿ ಆಗ್ತಾಳೆ, ಮಕ್ಕಳು ಸಾಯ್ತಾರೆ ಪ್ರಿಯರೇ. ಅಲ್ಲೆಲ್ಲೂಯಾ. ಪ್ರೈಸ್ ಲಾರ್ಡ್. ಆದ್ರೂ ಕೂಡ ವಿಲಿಯಂ ಕೇರಿ ತಾನು ಮಾಡುವಂತ ಕಾರ್ಯವನ್ನ ಬಿಡಲಿಲ್ಲ, ನಿಲ್ಲಿಸಲಿಲ್ಲ. ಕಾರಣ ಏನಂದ್ರೆ ಆತನಿಗೆ ಆತ್ಮಗಳ ದಾಹ ಇತ್ತು. ಅಯ್ಯೋ, ಜನರು ಏನಾಗ್ತಾರೆ, ನಾಶವಾಗಿ ಹೋಗ್ತಾರೆ, ಇವರಿಗೆ ಜ್ಞಾನ ಇರಲಾರದ ಸ್ಥಿತಿಯಲ್ಲಿ ಇವರು ಇದ್ದಾರೆ. ಭಾರತ ದೇಶದಲ್ಲಿ ವಿಲಿಯಂ ಕೇರಿ ಅವರು ಬಂದಂತ ಸಮಯದಲ್ಲಿ ಏನಿತ್ತು, ಸತಿ ಸಹಗಮನ ಪದ್ಧತಿ ಇತ್ತು. ಏನಿತ್ತು, ಮಕ್ಕಳನ್ನ ಹಳ್ಳಗಳಿಗೆ ಹೋಗಿ ಏನ್ ಮಾಡ್ತಾ ಇದ್ರು, ಬಲಿ ಕೊಟ್ಟು ಬರ್ತಾ ಇದ್ರು. ಗಂಡ ಸತ್ನಂದ್ರೆ ಹೆಂಡತಿನ ಏನ್ ಮಾಡ್ತಾ ಇದ್ರಿ, ಅಲ್ಲಿನೇ ಆ ಚಿತೆಯಲ್ಲಿನೇ ಹಾಕಿ ಕೂಡ ಆರಿ ಸಾಯ್ಬೇಕಾಕಿ. ಅಲ್ಲೆಲ್ಲೂಯಾ. ಅಂತಹ ಪದ್ಧತಿಯನ್ನ ಖಂಡನೆ ಮಾಡಿದಂಥವ್ರು, ಅಂತಹ ಪದ್ಧತಿ ಹೋಗಲಾಡುವುದಕ್ಕೆ ಸಹಕಾರ ಮಾಡಿದಂಥವ್ರು ಯಾರು ಪ್ರಿಯರೇ, ವಿಲಿಯಂ ಕೇರಿ. ಆಮೇಲೆ ರಾಜಾರಾಮ್ ಮೋಹನ್ ರಾಯ್ ಅಂತೇಳಿ ನಿಮ್ಮ ಪುಸ್ತಕಗಳಲ್ಲಿ ಇರುತ್ತೆ. ಯಾಕಂದ್ರೆ ದೇವ್ರು ನಂಬಿದ ಮಕ್ಕಳ ಹೆಸರುಗಳು ನಿಮ್ಮ ಪುಸ್ತಕಗಳಲ್ಲಿ ಸತ್ರು ಕೂಡ ಇರಲ್ಲ. ಅಲ್ಲೆಲ್ಲೂಯಾ. ಯಾಕಂದ್ರೆ ನಮ್ಮದು ಭಾರತ ದೇಶ. ಅಲ್ಲೆಲ್ಲೂಯಾ. ಪ್ರೈಸ್ ಲಾರ್ಡ್. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಅವರು ಎಷ್ಟೆಲ್ಲ ಕಾರ್ಯಗಳನ್ನ ಮಾಡಿದ್ರು. ಇವತ್ತಿನ ದಿವಸ ಸ್ತ್ರೀಯರು ಈ ರೀತಿಯಾಗಿ ಕೂತ್ಕೊಂಡಿದ್ದಾರೆ, ಆಲಯಕ್ಕೆ ಬರ್ತಾ ಇದ್ದಾರೆ ಅಂದ್ರೆ ಕಾರಣ ಏನ್ರಿ, ಸೃಷ್ಟಿಕರ್ತನಾದ ದೇವರು ಎಲ್ಲರಿಗೂ ಕೂಡ ಸ್ವಾತಂತ್ರ್ಯವನ್ನ ಕೊಟ್ಟಿದ್ದಾನೆ. ಅಲ್ಲೆಲ್ಲೂಯಾ. ಪ್ರೈಸ್ ಲಾರ್ಡ್. ಅದ್ರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಆ ವಾಕ್ಯವನ್ನ ತಿಳಿಸಿರ್ತಕ್ಕಂಥ ದೈವ ಸೇವಕರನ್ನ ನೀವು ಮರಿಬೇಡ್ರಿ. ನಮ್ದಿದು ಸತ್ಯವೇದ ಫೈನಲ್ ಆಗಿ ಪ್ರಿಂಟಪ್ ಆಗಿದೆ ಇರುವಂಥದ್ದು ಎಲ್ಲಿರಿ, ನಮ್ಮ ಡಿಸ್ಟಿಕ್ ಯಾವುದು, ಬಳ್ಳಾರಿಯಲ್ಲಿ. ಅಲ್ಲೆಲ್ಲೂಯಾ. ಎಲ್ಲಿ ಪ್ರಿಂಟ್ ಆಗಿರುವಂಥದ್ದು ಬೈಬಲ್, ಕನ್ನಡ ಬೈಬಲ್, ಬಳ್ಳಾರಿಯಲ್ಲಿ. ಅಲ್ಲೆಲ್ಲೂಯಾ. ಪ್ರೈಸ್ ಲಾರ್ಡ್. ಅನೇಕ 40 ಭಾಷೆಗಳಲ್ಲಿ ಅವ್ರು ಏನ್ ಮಾಡಿದ್ರು, ಸತ್ಯವೇದವನ್ನ ಭಾಷಾಂತರ ಮಾಡಿದ್ರು ಪ್ರಿಯರೇ. ಅಲ್ಲೆಲ್ಲೂಯಾ. ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಅವರು ತಮ್ಮ ಪ್ರಾಣವನ್ನ ಕೊಟ್ಟು ಬಲಿದಾನವಾಗಿ ಇಲ್ಲಿಯೇ, ಎಷ್ಟೋ ದೂರದಿಂದ ಬಂದಂತ ಅವರು ಇಲ್ಲಿಯೇ ಬಂದು ಹುಲಿಗಳು, ಕರಡಿಗಳು, ಚಿರತೆಗಳು, ಅಡವಿಗಳ ಮಧ್ಯದಲ್ಲಿ ಇದ್ದು ಸೇವೆಯನ್ನ ಮಾಡಿದ್ರು ಪ್ರಿಯರೇ. ಕಾರಣ ಒಂದೇ, ಅವರ ದಾಹ ಒಂದೇ ಆಗಿತ್ತು, ಒಂದು ಆತ್ಮವನ್ನಾದರೂ ಕೂಡ ನಾನು ರಕ್ಷಣೆ ಮಾರ್ಗಕ್ಕೆ ತರಬೇಕು, ಒಬ್ಬರನ್ನಾದರೂ ರಕ್ಷಣೆ ಮಾರ್ಗದಲ್ಲಿ ನಡೆಸಬೇಕು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ, ಅವರು ಯಾವ ನಂಬಿಕೆಯಿಂದ ನಿಮ್ಮ ಮಧ್ಯದಲ್ಲಿ ಇದ್ರು ಅದನ್ನ ನೀವು ಮರಿಬೇಡ್ರಿ, ಅದನ್ನ ನೀವು ಜ್ಞಾಪಕ ಮಾಡಿಕೊಳ್ಳ್ರಿ. ದೈವ ಸೇವಕರಿಗೆ ಅನೇಕ ಕೆಲವೊಂದು ಊರುಗಳಲ್ಲಿ ಹೋದ್ರಪ್ಪ ಅಂದ್ರೆ ಮರ್ಯಾದೆ ಕೊಡಲ್ರಿ. ಹಲ್ಲೆಲೂಯಾ. ಆ ಕಡೆ ನಮ್ಮ ಭಾಗದಲ್ಲಿ ನಮಗೇನಂತಾರೆ, ಐನವ್ರು ಅಂತಾರೆ, ನೀವು ಕೂಡ ಅಂತೀರಿ, ತಾತನವ್ರು ಅಂತಾರೆ, ಅವರು ನೀವು ಅನ್ನಲ್ಲ ಅವ್ರು ಅಂತಾರೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇನ್ನೊಂದು ಭಾಷೆಯಿಂದ ಅವರು ಮಾತಾಡ್ತಾರೆ, ಬಹಳ ಗೌರವ ಕೊಡ್ತಾರೆ. ಹಲ್ಲೆಲೂಯಾ. ಅವ್ರು ಎಷ್ಟು ಗೌರವ, ಎಷ್ಟು ತಗ್ಗಿ ಬಗ್ಗೆ ಕೊಡ್ತಾರೋ ಅಷ್ಟು ಆಶೀರ್ವಾದಗಳನ್ನು ಅವರು ಹೊಂದಿಕೊಳ್ತಾರೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಗುರುವನ್ನೇ ನೀನು ಗೌರವಾನ್ವಿತ ರೀತಿಯಲ್ಲಿ ನೋಡ್ಲಾರ್ದೆ ಇದ್ದಂಥ ಸಮಯದಲ್ಲಿ ಈ ಗುರು ತೋರಿಸುವಂತ ದೇವರಿಗೆ ಎಲ್ಲಿ ಮರ್ಯಾದೆ ನೀನು ಕೊಡೋದಕ್ಕೆ ಸಾಧ್ಯ? ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಆ ದೈವ ಸೇವಕರು ಮಾಡಿರ್ತಕ್ಕಂಥ ದೈವೋಪದೇಶ, ಅವರು ಪಟ್ಟಿರ್ತಕ್ಕಂಥ ಪ್ರಯಾಸ, ಕಷ್ಟ, ಅದನ್ನ ನೀವು ಮರಿಬೇಡ್ರಿ. ಸೇವೆಗೂ ಕೆಲವೊಂದು ಕಡೆಗೆ ಹೋಗ್ತಾ ಇರ್ಬೇಕಾದ್ರೆ ಗಾಡಿಗಳಲ್ಲಿ ಅನೇಕ ಸಾರಿ ಬಿದ್ದಿರುವುದು ಉಂಟು. ಹಲ್ಲೆಲೂಯಾ. ಗಾಡಿ ಅನೇಕ ಸಂದರ್ಭದಲ್ಲಿ ಕೈ ಕೊಟ್ಟಿರೋದು ಉಂಟು. ಅಪ್ಪವರು, ದೊಡ್ಡಪ್ಪವರು 1-2-3 ಸಾರಿ ಏನ್ ಮಾಡಿದರೆ ಕೆಳಗಡೆ ಬಿದ್ದಿದ್ದಾರೆ ಸೇವೆಗೆ ಹೋಗುವಂತ ಸಮಯದಲ್ಲಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅನೇಕ ದೈವ ಸೇವಕರು ಅವ್ರ ಕುಟುಂಬದಲ್ಲಿ ಏನು ಸಮಸ್ಯೆಗಳಿದ್ದಾಗಲೂ ಕೂಡ ವಾಕ್ಯವನ್ನ ತಿಳಿಸಬೇಕು. ಹಲ್ಲೆಲೂಯಾ ಅಂತೇಳಿ ಬರ್ತಾ ಇದ್ದಾರೆ. ಕಾರಣ ಒಂದೇ, ನೀವು ಏನಾಗಬಾರ್ದು, ತಪ್ಪಿ ಹೋಗ್ಬಾರ್ದು, ಬಿದ್ದು ಹೋಗ್ಬಾರ್ದು, ಸೋತು ಹೋಗ್ಬಾರ್ದು ಅನ್ನುವಂಥ ಉದ್ದೇಶಕ್ಕೆ ಮಾತ್ರ ಪ್ರಿಯ. ಅದರ ಸಲ ವಾಕ್ಯ ಹೇಳ್ತಾ ಇದೆ, ನಿಮಗೆ ಉಪದೇಶವನ್ನ ಮಾಡಿರ್ತಕ್ಕಂಥ ಉಪದೇಶಕರನ್ನ, ನಿಮ್ಮ ಸಭಾನಾಯಕರನ್ನ ನೀವೇನ್ ಮಾಡಬೇಕು, ಮರಿಬಾರ್ದು, ಅವರನ್ನ ಜ್ಞಾಪಕ ಮಾಡಿಕೊಳ್ಬೇಕು. ನಾವು ನಿಮ್ಮ ಸಲುವಾಗಿ ಪ್ರಾರ್ಥನೆ ಮಾಡ್ತೀರಿ, ನೀವು ಯಾರಾದ್ರೂ ನಮ್ಮ ಸಲ ಪ್ರಾರ್ಥನೆ ಮಾಡ್ತೀರಿ? ಕೈ ಎತ್ತಿ ನೋಡೋಣ. ಹಲ್ಲೆಲೂಯಾ. ಅಯ್ಯ ಪ್ರಾರ್ಥನೆ ಮಾಡ್ರಿ ಅಂತೇಳಿ ಯಾವ ಟೈಮಲ್ಲೂ ಫೋನ್ಗಳು ಬರೋದು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ಬಂದಂತ ಸಮಯದಲ್ಲಿ ಕೂಡ ಏನೇ ಕಷ್ಟ ಆದ್ರೂ ಕೂಡ ನಿಮ್ಮ ಭಾರ ಹೊತ್ತುಕೊಳ್ಳುವಂತ ಬಾಧ್ಯತೆ ಯಾರ ಮೇಲಿದೆ? ನಮ್ಮ ಮೇಲಿದೆ. ದೇವರು ನಮ್ಗೆ ಆ ಶಕ್ತಿಯನ್ನ
ಕೊಟ್ಟಿದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ನಿಮ್ಮ ಸಭಾನಾಯಕರನ್ನ ನೀವು ಜ್ಞಾಪಕ ಮಾಡಿಕೊಳ್ಬೇಕು. ಅವ್ರು ಆಡುವಂತ ಮಾತು ಅದು ದೇವ್ರದ್ದು ಹೊರತಾಗಿ ದೇವ್ರದ್ದು ಅಲ್ಲದ ಮಾತುಗಳನ್ನು ಅವ್ರು ಆಡಿದ್ರೆ ಅವ್ರನ್ನ ನೀವು ನಂಬಬೇಡ್ರಿ. ಯಾಕಂದ್ರೆ ಕೆಟ್ಟ ಉಪದೇಶವನ್ನ, ಅನ್ಯ ಉಪದೇಶವನ್ನ ಮಾಡುವಂತವರು ಕೂಡ ನಿಮ್ಮ ಬಳಿಗೆ ಬರ್ತಾರೆ ಅಂತೇಳಿ ವಾಕ್ಯ ಹೇಳುತ್ತೆ. ಹಲ್ಲೆಲೂಯಾ. ಅನ್ಯೋಪದೇಶದ ಸೆಲವಿಗೆ ಸಿಲುಕಿಕೊಳ್ಳಲಾರ್ದ ಹಾಗೆ ನಿಮ್ಮನ್ನ ನೀವೇನ್ ಮಾಡ್ಬೇಕು? ಪರೀಕ್ಷೆ ಮಾಡ್ಕೊಳ್ಬೇಕು. ಆ ವಾಕ್ಯ ಯಾವುದಾಗಿದೆಯೋ ಅದನ್ನ ನೀವು ಪರಿಪೂರ್ಣವಾಗಿ ತಿಳಿದುಕೊಳ್ಬೇಕು. ವಾಕ್ಯ ಸಂಪೂರ್ಣವಾಗಿ ಹೇಳ್ತಾ ಇದೆ ಪ್ರಿಯರೇ. ಎರಡನೇದಾಗಿ ನಾವು ಯಾರನ್ನ ಜ್ಞಾಪಕ ಮಾಡಿಕೊಳ್ಬೇಕು? ದೈವ ಸೇವಕರನ್ನ. ಮೊದಲನೇದಾಗಿ ದೇವರನ್ನ ತೋರಿಸಿದಂತ ಗುರುವನ್ನ, ದೈವ ಸೇವಕರನ್ನ ನೀವು ಜ್ಞಾಪಕ ಮಾಡಿಕೊಳ್ಬೇಕು. ಮೂರನೇದಾಗಿ ಯಾರನ್ನ ಜ್ಞಾಪಕ ಮಾಡಿಕೊಳ್ಬೇಕು? ನೋಡ್ರಿ, ಪ್ರಕಟಣೆ ಪುಸ್ತಕ 3ನೇ ಅಧ್ಯಾಯ 3ನೇ ವಚನ. ಬೇಗ 3ನೇ ವಚನ ಓದ್ರಿ. ಆದದರಿಂದ ನೀನು ಹೊಂದಿದ ಉಪದೇಶವನ್ನು, ಅದನ್ನು ಕೇಳಿದ ರೀತಿಯನ್ನು ನೆನಪಿಗೆ ತಂದುಕೊಂಡು ಅದನ್ನು ಕಾಪಾಡಿಕೋ ಮತ್ತು ದೇವರ ಕಡೆಗೆ ತಿರುಗಿಕೋ. ಹಲ್ಲೆಲೂಯಾ. ಮೂರನೇದಾಗಿ ಯಾವುದನ್ನ ಜ್ಞಾಪಕ ಮಾಡಿಕೊಳ್ಬೇಕು? ದೇವರ ಉಪದೇಶವನ್ನ. ಹಲ್ಲೆಲೂಯಾ. ದೇವರ ಉಪದೇಶ ಒಂದೇ ಏನ್ರಿ? ಮನುಷ್ಯರನ್ನ ರಕ್ಷಿಸುವುದಕ್ಕೋಸ್ಕರವಾಗಿ ದೇವರು ಮನುಷ್ಯನಾಗಿ ಈ ಲೋಕಕ್ಕೆ ಬಂದಿದ್ದಾನೆ. ಆತನು ಪರಿಶುದ್ಧನಾಗಿ ಬಂದಿದ್ದಾನೆ. 33 ವರ್ಷಗಳ ಕಾಲ ಈ ಲೋಕದಲ್ಲಿ ಜೀವಿಸಿದ್ದಾನೆ. ಜೀವಿಸಿದಂತ ಆತನು ಮತ್ತೆ ನಮ್ಮೆಲ್ಲರಿಗೋಸ್ಕರವಾಗಿ ಶಿಲುಬೆಯ ಮೇಲೆ, ಭೂಮಿ ಮತ್ತು ಆಕಾಶದ ಮಧ್ಯದಲ್ಲಿ ಆತನು ಶಿಲುಬೆಗೆ ಹಾಕಲ್ಪಟ್ಟವನಾಗಿ, ಭೂಮಧ್ಯ ಕೇಂದ್ರವಾಗಿರ್ತಕ್ಕಂಥ ಯೆರೂಸಲೇಮಿನಲ್ಲಿ ಶಿಲುಬೆಗೆ ಹಾಕಲ್ಪಟ್ಟವನಾಗಿ ಆತನು ತನ್ನ ಪ್ರಾಣವನ್ನ ಬಲಿದಾನವಾಗಿ ಕೊಟ್ಟು 3ನೇ ದಿವಸದಲ್ಲಿ ಮೃತ್ಯುಂಜಯನಾಗಿ ಎದ್ದು ಬಂದು 40 ದಿವಸಗಳ ಕಾಲ ಎಲ್ಲಾ ಮನುಷ್ಯರಿಗೂ ಆತನು ಯಾರ್ಯಾರನ್ನ ಆರಿಸಿಕೊಂಡಿದ್ದನು ಅವರೆಲ್ಲರಿಗೂ ಏನ್ ಮಾಡಿದ? ಕಾಣಿಸಿಕೊಂಡ. 15ನೇ ಅಧ್ಯಾಯ 1ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ ವಿಸ್ತಾರವಾಗಿ ಪೌಲನು ಏನ್ ಮಾಡ್ತಾನೆ? ತಿಳಿಸ್ತಾನೆ ಪ್ರಿಯರೇ. ಹಲ್ಲೆಲೂಯಾ. 3, 4, 5 ವಚನಗಳಲ್ಲಿ ನಾವು ನೋಡ್ತಾ ಇದ್ದೇವೆ. 15ನೇ ಅಧ್ಯಾಯದಲ್ಲಿ ವಾಕ್ಯದಲ್ಲಿ ನಾವು ನೋಡ್ತೇವೆ ಪ್ರಿಯರೇ, ಕೇಫನಿಗೂ, ಶಿಷ್ಯರಿಗೂ, ಅಪೊಸ್ತಲರಿಗೂ, ಅನೇಕ ಸ್ತ್ರೀಯರಿಗೂ, ಒಂದು ಸಾರಿ 500ಕ್ಕಿಂತ ಹೆಚ್ಚು ಜನರಿಗೂ ಕೂಡ ಆತನು ಕಾಣಿಸಿಕೊಂಡು ಆತನು ಈ ಲೋಕವನ್ನು ಬಿಟ್ಟು ಹೋಗ್ತಾ ಇರಬೇಕಾದ್ರೆ ಆತನು ಹೇಳಿದ್ದಾನೆ, ನಾನು ನಿಮ್ಮನ್ನು ಅನಾಥರನ್ನಾಗಿ ಬಿಟ್ಟು ಹೋಗುವುದಿಲ್ಲ, ನಿಮಗೋಸ್ಕರವಾಗಿ ಸ್ಥಳವನ್ನ ಸಿದ್ಧ ಮಾಡ್ತೇನೆ. ಯೋಹಾನ್ ಬರೆದ ಸುವಾರ್ತೆ 14ನೇ ಅಧ್ಯಾಯ ಮೊದಲು 3 ವಚನಗಳನ್ನು ನಾವು ನೋಡುವಾಗ ಅಲ್ಲಿ ವಾಕ್ಯ ಹೇಳ್ತಾ ಇದೆ, ಆತನು ಹೇಳಿದಂತ ಆತನು ಏನ್ ಮಾಡಿದಾನೀಗ? ಸ್ಥಳವನ್ನ ಸಿದ್ಧ ಮಾಡ್ತಾ ಇದ್ದಾನೆ. ಯಾರಿಗೋಸ್ಕರವಾಗಿ? ಯಾರು ಆತನನ್ನ ನಂಬಿ ಆತನ ಮಾತುಗಳನ್ನ ಕೈಕೊಂಡು ರಕ್ಷಣೆ ಮಾರ್ಗದಲ್ಲಿ ಬಂದು ಆತನು ಹೇಳಿದ ಹಾಗೆ ಕೇಳ್ತಾರೋ ಅವರಿಗೋಸ್ಕರವಾಗಿ. ಹಲ್ಲೆಲೂಯಾ. ನಂಬಲಾರದವ್ರು ಏನಾಗ್ತಾರೆ? ಕೈ ಬಿಡಲ್ಪಡ್ತಾರೆ. ನಂಬಿದವರನ್ನ ದೇವರು ಎಂದಿಗೂ ಕೂಡ ಕೈ ಬಿಡುವುದಿಲ್ಲ. 3:16ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೀವಿ. ಯೋಹಾನ್ ಬರೆದ ಸುವಾರ್ತೆಯಲ್ಲಿ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನ ಕಳುಹಿಸಿಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ಏನಂತೆ? ನಾಶವಾಗದೆ. ಹಲ್ಲೆಲೂಯಾ. ಒಬ್ಬರು ಕೂಡ ನಾಶವಾಗುವುದಿಲ್ಲ, ನಂಬಿಕೆಯಿಂದ ಇರುವಂತವರು. ಹಲ್ಲೆಲೂಯಾ. ಆದ್ರೆ ನಂಬಿಕೆಯನ್ನ ಅರ್ಧಕ್ಕೆ ಕಳ್ಕೊಂಡ್ರೆ ನಿನ್ನ ಆತ್ಮಕ್ಕೆ ನೀನೆ ಕಂಟಕವನ್ನ ತಂದುಕೊಳ್ಳುತ್ತೀಯ. ವಾಕ್ಯ ಉಪದೇಶ ಒಂದೇ. ಯೇಸು ಹೋಗಿದ್ದಾನೆ, ಯೇಸು ಪರಲೋಕದಿಂದ ಬಂದಿದ್ದನು. ಆತನು ಬಂದ ಮೇಲೆ ಈ ಲೋಕದಲ್ಲಿ ಮಾಡಬೇಕಾದ ಕಾರ್ಯವನ್ನ ಮಾಡಿ ಪುನಃ ಪರಲೋಕಕ್ಕೆ ಹೋಗಿದ್ದಾನೆ. ಮತ್ತೆ ಪುನಃ ಯೇಸು ಈ ಲೋಕಕ್ಕೆ ಬರ್ಲಿಕ್ಕಿದ್ದಾನೆ, ಮಧ್ಯಾಕಾಶದಲ್ಲಿ ಬರ್ಲಿಕ್ಕಿದ್ದಾನೆ. ಯಾರಿಗೋಸ್ಕರವಾಗಿ ಬರ್ತಾನೆ ಮಧ್ಯಾಕಾಶದಲ್ಲಿ? ಆತ ತನಗೋಸ್ಕರವಾಗಿ ಸಿದ್ಧವಾಗಿರ್ತಕ್ಕಂಥ ಕನ್ಯೆಯರು ಅಂದ್ರೆ ಏನರ್ಥ? ಒಬ್ಬಾತನಿಗೆ ಮೀಸಲಾಗಿರುವಂಥವ್ರು. ಹಲ್ಲೆಲೂಯಾ. ಒಬ್ಬಾತನನ್ನೇ ಹಿಡಿದು ನಡೆದುಕೊಳ್ಳುವಂತ ಜನರು, ಆತನಿಗೋಸ್ಕರವಾಗಿ ಕಾದಿರ್ತಕ್ಕಂಥ ಕನ್ಯೆಯರಿಗೋಸ್ಕರವಾಗಿ ಮದಲಿಂಗನಾಗಿರ್ತಕ್ಕಂಥ ಯೇಸು ಕ್ರಿಸ್ತನು ಮಧ್ಯಾಕಾಶದಲ್ಲಿ ಬರ್ಲಿಕ್ಕಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಆ ಉಪದೇಶ ಏನಂದ್ರೆ, ಯೇಸು ನಿನಗಾಗಿ ಬಂದಿದ್ದಾನೆ. ಯಾವಾಗ ನೀನು ನಂಬಿದ ಮೇಲೆ ನೀನೇನಾಗಬೇಕು? ರಕ್ಷಣೆಯನ್ನ ಹೊಂದಬೇಕು. ರಕ್ಷಣೆ ಹೊಂದಬೇಕಾದ್ರೆ ನಿನ್ನ ಬಾಯಿಂದ ಮೊದಲನೇದಾಗಿ ನೀನೇನ್ ಮಾಡಬೇಕು? ಅರಿಕೆ ಮಾಡಬೇಕು. ಏನಂತೇಳಿ ಅರಿಕೆ ಮಾಡಬೇಕು? ಆತನೇ ದೇವರು, ಆತನೇ ಕರ್ತನು ಅಂತೇಳಿ. ಹಲ್ಲೆಲೂಯಾ. ರೋಮಾಪುರದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ ತೆಗ್ದಿದ್ದೀರಾ? ನಿಮಿಷ. 9ನೇ ವಚನ.
10:9 ರೋಮ. ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂಬುದೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಮೊದಲನೇದಾಗಿ ಏನ್ರಿ? ನಂಬಿಕೆ. ಯಾರ ಮೇಲೆ ನಂಬಿಕೆ ಇಡಬೇಕು? ಸೃಷ್ಟಿಕರ್ತನಾದ ದೇವರ ಮೇಲೆ. ಮಾರ್ಕನ ಬರೆದ ಸುವಾರ್ತೆ 15ನೇ ಅಧ್ಯಾಯ 16ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ಯಾವಾಗ ನಾವು ನಂಬಿದೆವು, ಯಾವಾಗ ನಾವು ಅರಿಕೆ ಮಾಡಿಕೊಂಡೆವು, ಎರಡನೇದಾಗಿ ನಾವೇನ್ ಮಾಡ್ಬೇಕ್ರಿ? ಒಂದ್ಸಾರಿ ನೋಡ್ರಿ 16. ನಂಬಿ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳುವವನು ರಕ್ಷಣೆ ಹೊಂದುವನು, ನಂಬದೇ ಹೋಗುವವನು ದಂಡನೆಗೆ ಗುರಿಯಾಗುವನು. ಹಲ್ಲೆಲೂಯಾ. ನಂಬಿದ ಮೇಲೆ ನಾವೇನ್ ಮಾಡ್ಬೇಕು? ನಮ್ಮ ಹಳೆಯ ಜೀವಿತವನ್ನೆಲ್ಲ ತೆಗೆದು ಹಾಕೊಳ್ಬೇಕು. ಹಳೆಯ ಜೀವಿತ ಹೋಗಬೇಕಾದ್ರೆ ಬಹಿರಂಗವಾಗಿ ಯೇಸು ಕ್ರಿಸ್ತು ಏನ್ ಮಾಡಿದ್ದಾರೆ? ಅವರು ಮಾರ್ಗವನ್ನ ತೋರಿಸಿದ್ದಾರೆ. ಏನು ಮಾರ್ಗ ತೋರಿಸಿದ್ದಾರೆ? ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳಬೇಕು. ದೀಕ್ಷಾ ಸ್ನಾನ ಅಂದ್ರೆ ಹಿಂಗ ತಮ್ಮಿಗೆಲ್ಲ ಅದ್ದಿ ಕೊಡುವಂಥದ್ದು ಅಲ್ಲ. ದೇವರೇ ಮುಳುಗಿದ್ದಾನೆ ಅಂದಮೇಲೆ ನಾವು ಎಷ್ಟರವರು? ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಯೇಸು ಸ್ವಾಮಿಯೇ ಮುಳುಗಿದ್ದಾನೆ ಅಂದಮೇಲೆ ನಾವು ಎಷ್ಟರವ್ರಿ? ನಾವು ಕೂಡ ಮುಳುಗಬೇಕು. ಮುಳುಗಿದ ಮೇಲೆ ನಮ್ಮ ಹಳೆಯ ಜೀವಿತ ಎಲ್ಲ ಹಳ್ಳಕ್ಕೇನಾಗುತ್ತೆ? ಒಳಗೇನಾಗುತ್ತೆ? ಹರ್ಕೊಂಡು ಹೋಗುತ್ತೆ. ಹಲ್ಲೆಲೂಯಾ. ಆಮೇಲೆ ನಾವು ಹೊಸಬರಾಗಿ ನಾವು ಎದ್ದೇಳಬೇಕು. ದೀಕ್ಷಾ ಸ್ನಾನ ಹೊಂದಿದ ಮೇಲೆ ಮತ್ತೆ ತಪ್ಪಾದ ಮಾರ್ಗದಲ್ಲಿ ನೀನು ನಡಿಬಾರದು. ಆದರೂ ಕೂಡ ಕೆಲವೊಂದು ಟೈಮಲ್ಲಿ ಶೋಧನೆಗಳು ಬಂದಾಗ ತಪ್ಪಿ ಹೋಗುವಂತ ಸಾಧ್ಯತೆಗಳು ಇರ್ತವೆ. ಆದರೆ ದೇವ್ರು ಏನ್ ಮಾಡ್ತಾನೆ? ಎಚ್ಚರಿಸ್ತಾನೆ, ಬಲಪಡಿಸ್ತಾನೆ. ಯಾಕಂದ್ರೆ ವಾಕ್ಯ ಕೇಳುವುದಕ್ಕಾಗಿ ನೀವು ಬರುವಂತವರಾಗಿರ್ತೀರಿ. ಹಲ್ಲೆಲೂಯಾ. ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ರಕ್ಷಣೆ ಹೊಂದಬೇಕಾದ್ರೆ ಮೊಟ್ಟ ಮೊದಲನೇದಾಗಿ ಯೇಸುವನ್ನ ಕರ್ತನೆಂದು ನೀವು ನಂಬಬೇಕು. ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟಿದ್ದಾನೆ ಅಂತೇಳಿ ನೀವು ನಂಬಿ ಹೃದಯದಲ್ಲಿ ಅರಿಕೆ ಮಾಡಿಕೊಂಡ್ರೆ ನಿಮ್ಗೆ ಏನಾಗುತ್ತೆ? ರಕ್ಷಣೆ ಆಗುತ್ತೆ. ಎರಡನೇದಾಗಿ ನಿಮ್ಮ ಪಾಪಗಳನ್ನ ಬಿಟ್ಟು ಏನ್ ಮಾಡ್ಬೇಕ್ರಿ? ದೀಕ್ಷಾ ಸ್ನಾನವನ್ನ ಮೂರನೇದಾಗಿ ನೀವು ಮಾಡಿಸಿಕೊಳ್ಬೇಕು. ದೀಕ್ಷಾ ಸ್ನಾನ ಮಾಡಿಸಿಕೊಂಡ್ಮೇಲೆ ನಾಲ್ಕನೇದಾಗಿ ನೀವೇನ್ ಮಾಡ್ಬೇಕು? ಸಭೆಯಾಗಿ ಕೂಡುವಂಥದ್ದನ್ನ ರೂಢಿ ಮಾಡ್ಕೊಳ್ಬೇಕು. ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯ ಸ್ಪಷ್ಟವಾಗಿ ತಿಳಿಸ್ತಾ ಇದೆ. ಪೇತ್ರನು ಯಾವಾಗ ಎದ್ದು ಅನೇಕ ಜನರಿಗೆ ಸುವಾರ್ತೆಯನ್ನ ಯೇಸು ಸ್ವಾಮಿಯ ಕುರಿತಾಗಿ ತಿಳಿಸಿದಂಥ ಸಮಯದಲ್ಲಿ ಅವರೆಲ್ಲರೂ ಕೂಡ ಏನ್ ಮಾಡಿದ್ರಂತೆ? ರಕ್ಷಣೆ ಮಾರ್ಗದಲ್ಲಿ ಬರುವುದಕ್ಕೆ ನಮಗೆ ದೀಕ್ಷಾ ಸ್ನಾನ ಮಾಡಿಸು ಎಂಬುದಾಗಿ ಕೇಳಿದ್ರು. ಕೇಳಿದಂಥ ಸಮಯದಲ್ಲಿ 41ನೇ ವಚನ ಓದ್ತೀರಾ? 2ನೇ ಅಧ್ಯಾಯ ಅಪೊಸ್ತಲರ ಕೃತ್ಯಗಳು. ಅವನ ಮಾತಿಗೆ ಒಪ್ಪಿಕೊಂಡವರು ದೀಕ್ಷಾ ಸ್ನಾನ ಮಾಡಿಸಿಕೊಂಡರು. ಆ ದಿವಸ ಸುಮಾರು 3,000 ಜನರು ಅವರಲ್ಲಿ ಸೇರಿದರು. ಇವರು ಏನ್ ಮಾಡ್ತಾ ಇದ್ದಾರೆ? ದೀಕ್ಷಾ ಸ್ನಾನ ಮಾಡಿಸ್ಕೊಂಡ್ಮೇಲೆ ಅಪೋಸ್ತಲರ ಬೋಧನೆಯನ್ನ ಕೇಳುವುದರಲ್ಲಿ, ವಾಕ್ಯವನ್ನ ಕೇಳುವವರಾಗಬೇಕು. ಎರಡನೇದಾಗಿ ಸಹೋದರರ ಅನ್ಯೋನ್ಯತೆ. ವಾಕ್ಯ ಕೇಳಬೇಕಾದ್ರೆ ಇವಾಗೆಲ್ಲ ಮೊಬೈಲ್ಗಳು ಬಂದವ, ಟಿವಿಗಳು ಬಂದಿದಾವ. ಹಲ್ಲೆಲೂಯಾ. ನೀವು ಒಂಟಿಗರಾಗಿ ನೀವು ಏನೆಲ್ಲ ಮಾಡಿದ್ರು ಕೂಡ ನೀವು ಊಟ ಮಾಡ್ಕೊಂಡು ವಾಕ್ಯ ಕೇಳ್ಬೋದು, ಮಲ್ಕೊಂಡು ವಾಕ್ಯ ಕೇಳ್ಬೋದು, ಊಟ ಮತ್ತೆ ಏನೆಲ್ಲ ಮಾಡ್ತಾ ಕೂಡ ನೀವು ಕೆಲಸ ಮಾಡ್ತಾ ಕೂಡ ವಾಕ್ಯವನ್ನ ಕೇಳಬಹುದು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವರು ಅದನ್ನು ಅವಕಾಶ ಕೊಟ್ಟಿದ್ದಾನೆ, ಅದನ್ನ ನೀವು ಉಪಯೋಗ ಮಾಡಿಕೊಳ್ತಾ ಇರ್ಬೋದು ಕೆಲವೊಬ್ಬರು. ಆದರೆ ಅನ್ಯೋನ್ಯತೆಯಲ್ಲಿದ್ದು ವಾಕ್ಯ ಕೇಳುವಂಥದ್ದು ಬಹಳ ಮುಖ್ಯ. ಹಲ್ಲೆಲೂಯಾ. ಅನ್ಯೋನ್ಯತೆ ಅಂದ್ರೆ ಏನ್ರಿ? ಸಹಿಸಿಕೊಳ್ಳುವಂಥದ್ದು, ಪ್ರೀತಿಯಿಂದ ಇರುವಂಥದ್ದು, ಒಬ್ಬರನ್ನೊಬ್ಬರು ದ್ವೇಷ ಮಾಡಲಾರದಂತ ಸ್ಥಿತಿ. ಕುಟುಂಬಗಳು ಇರ್ತವೆ, ಕುಟುಂಬದಲ್ಲಿ ಒಬ್ಬರನ್ನ ಕಂಡ್ರೆ ಒಬ್ರಿಗೆ ಆಗಲ್ಲ. ಕಾರಣ ಏನು? ಕೋಪ, ದ್ವೇಷ. ಅವ್ರು ಮಾಡೋದು ಇವ್ರಿಗೆ ಇಷ್ಟ ಆಗಲ್ಲ, ಇವ್ರು ಮಾಡೋದು ಅವ್ರಿಗೆ ಇಷ್ಟ ಆಗಲ್ಲ. ಅನ್ಯೋನ್ಯತೆ ಇಲ್ಲದ ಕುಟುಂಬಗಳು. ಹಲ್ಲೆಲೂಯಾ. ಆದ್ರೆ ವಾಕ್ಯ ಹೇಳ್ತಾ ಇದೆ ಏನಂತೇಳಿ? ಸಹೋದರರ ಅನ್ಯೋನ್ಯತೆಯಲ್ಲಿ. ಅನ್ಯೋನ್ಯತೆ ಒಂದೇ ತಾಯಿಯ ಮಕ್ಕಳೋಪಾದಿಯಲ್ಲಿ. ಅಂದರೆ ನಾವು ಸಭೆ ಎಲ್ಲ ಸಾರ್ವತ್ರಿಕ ಸಭೆ, ಈಗ ಇದು ಸ್ಥಳೀಯ ಸಭೆ ಹೊನ್ನರಹಳ್ಳಿಯಲ್ಲಿ ಇರುವಂಥದ್ದು ಮತ್ತು ಬೇರೆ 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 ಗ್ರಾಮಗಳಲ್ಲಿ ಇರುವಂಥದ್ದೆಲ್ಲವೂ ಕೂಡ ಸ್ಥಳೀಯ ಸಭೆಗಳು. ಹಲ್ಲೆಲೂಯಾ. ಎಲ್ಲ ಸ್ಥಳೀಯ ಸಭೆಗಳನ್ನು ಕೂಡಿಸಿದಾಗ, ಎಲ್ಲ ದೇಶಗಳಲ್ಲಿ ಇರ್ತಕ್ಕಂಥ ಚರ್ಚಸ್ಗಳನ್ನು ಕೂಡಿಸಿದಾಗ ಒಂದಾಗುತ್ತೆ. ಅದಕ್ಕೇನಂತೀವಿ? ಸಾರ್ವತ್ರಿಕ ಸಭೆ. ಹಲ್ಲೆಲೂಯಾ. ವರ್ಲ್ಡ್ ಚರ್ಚ್ ಅಂದ್ರೆ ವಿಶ್ವದಲ್ಲಿರ್ತಕ್ಕಂಥ ಒಂದೇ ಸಭೆ. ಆ ಸಭೆಗೆಲ್ಲ ಯಜಮಾನ ಯಾರು? ಯೇಸು ಕ್ರಿಸ್ತನು. ಹಲ್ಲೆಲೂಯಾ, ಪ್ರೈಸ್ ಗಾಡ್. ಆ ಸಹೋದರರ ಅನ್ಯೋನ್ಯತೆಯಲ್ಲಿ ನಾವು
ಇರಬೇಕು. ಮತ್ತೆ ಏನಂತ ಹೇಳ್ತಾ ಇದೆ? ರೊಟ್ಟಿ ಮುರಿಯುವುದರಲ್ಲಿಯೂ. ಅಂದ್ರೇನು? ಕರ್ತನ ಭೋಜನ. ಅನೇಕರು ಏನು ಮಾಡಿರ್ತಾರೆ? ರಕ್ಷಣೆ ಹೊಂದಿರ್ತಾರೆ, ಕರ್ತನ ಭೋಜನ ಮಾತ್ರ ಬೇಡ ಅಂತಾರೆ. ಹಲ್ಲೆಲೂಯಾ. ಅಂಥವ್ರಿಗೆ ಏನಿಲ್ಲ? ಮೋಕ್ಷ ಇಲ್ಲ. ಸ್ವಾಮಿಯವರು ಹೇಳಿದ್ದಾರೆ ಏನಂತೇಳಿ? 6ನೇ ಅಧ್ಯಾಯ ಯೋಹಾನ ಬರೆದ ಸುವಾರ್ತೆಯಲ್ಲಿ ನಾವು ನೋಡ್ತಾ ಇದ್ದೇವೆ. ಸತ್ಯ ಸ್ಪಷ್ಟವಾಗಿ ತಿಳಿಸ್ತಾ ಇದೆ. ಓದುವಾರ ಓದಿದ್ರಲ್ರಿ? ಒಂದ್ಸರಿ ಓದಿರೋದು ತೆಗ್ದಿದ್ದೀರಾ? 58ನೇ ವಚನ. ಪರಲೋಕದಿಂದ ಇಳಿದು ಬಂದ ರೊಟ್ಟಿ ಇದೆ. ನಿಮ್ಮ ಹಿರಿಯರು ಮನ್ನ ತಿಂದರು ಸತ್ತರು. ಆಗ ಇದು ಹಾಗಲ್ಲ, ಈ ರೊಟ್ಟಿಯನ್ನು ತಿನ್ನುವವನು ಸದಾಕಾಲ ಜೀವಿಸುವನು ಎಂದು ಹೇಳಿದನು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಏನಂತ್ರಿ? ಈ ರೊಟ್ಟಿಯನ್ನ ತಿನ್ನುವವನು ಸದಾಕಾಲ ಜೀವಿಸುವನು. 54ನೇ ವಚನ ಓದ್ರಂಗೆ. ನನ್ನ ಮಾಂಸವನ್ನ ತಿಂದು ನನ್ನ ರಕ್ತವನ್ನ ಕುಡಿಯುವವನು ನಿತ್ಯ ಜೀವವನ್ನ ಹೊಂದಿದ್ದಾನೆ ಮತ್ತು ನಾನು ಅವನನ್ನ ಕಡೇ ದಿನದಲ್ಲಿ ಎಬ್ಬಿಸುವೆನು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರ ಪುನರುತ್ಥಾನ ಎನ್ನುವಂಥ ಒಂದು ಅಂಶ ಯಾವುದಿದೆಯೋ ಆ ಪುನರುತ್ಥಾನ ಹೊಂದಬೇಕಾದ್ರೆ ನಾವೇನಾಗಬೇಕ್ರಿ? ಕರ್ತನ ಭೋಜನ ಸಂಸ್ಕಾರ ಪದ್ಧತಿಯಲ್ಲಿ ಭಾಗಿಗಳಾಗಿ ಇರಬೇಕು. ಹಲ್ಲೆಲೂಯಾ. ಮತ್ತೆ ಅವ್ರು ಏನು ಮಾಡ್ತಾ ಇದ್ದಾರೆ? ರಕ್ಷಣೆ ಹೊಂದಿದ ಮೇಲೆ ಓದ್ರಿ 2ನೇ ಅಧ್ಯಾಯ. ಮತ್ತೆ ಏನು ಮಾಡ್ತಾ ಇದ್ದಾರೆ? ರೊಟ್ಟಿ ಮುರಿಯೋದಾದ್ಮೇಲೆ ಪ್ರಾರ್ಥನೆಗಳಲ್ಲಿಯೂ ನಿರತರಾಗಿದ್ದರು. ಪ್ರಾರ್ಥನೆಯನ್ನ ಮಾಡುವವರಾಗಿದ್ದರು. ರಕ್ಷಣೆ ಹೊಂದಿದ ಮೇಲೆ ಆಯಿತು, ಅವ್ರು ಯಾರೋ ನಾವ್ಯಾರೋ ಅನ್ನುವ ರೀತಿಯಲ್ಲಿ ಇರಬಾರ್ದು. ಮೊಟ್ಟ ಮೊದಲನೇದಾಗಿ ಏನು ಮಾಡ್ಬೇಕ್ರಿ? ಏನು ಮಾಡಬೇಕು? ಅಪೊಸ್ತಲರ ಬೋಧನೆಯನ್ನು, ವಾಕ್ಯವನ್ನ ಕೇಳಬೇಕು. 2ನೇದಾಗಿ ಸಭೆಯಾಗಿ ಇರಬೇಕು. ಹಲ್ಲೆಲೂಯಾ. 3ನೇದಾಗಿ ಏನಾಗಿರಬೇಕು? ರೊಟ್ಟಿ ಮುರಿಯುವಂಥ ಕಾರ್ಯಕ್ರಮದಲ್ಲಿ ನೀವು ಪಾಲುಗಾರರು ಆಗಬೇಕು. 4ನೇದಾಗಿ ನೀವೇನಾಗಬೇಕು? ಪ್ರಾರ್ಥನೆಯನ್ನ ನೀವು ಮಾಡಲಾರದೆ ಇರಬಾರ್ದು, ಪ್ರಾರ್ಥನೆ ಮಾಡುವವರು ಆಗಿರಬೇಕು. ಅದರ ಸಲುವಾಗಿ ವಾಕ್ಯ ಸ್ಪಷ್ಟವಾಗಿ ತಿಳಿಸ್ತಾ ಇದೆ ಪ್ರಿಯರ್. ಏನಂತೇಳಿ? ಈ ಉಪದೇಶ, ಈ ಮೂಲ ಉಪದೇಶವನ್ನು ನಾವು ಯಾರು ಕೂಡ ಮರಿಬಾರದು. ಅದನ್ನು ಕೇಳಿದ ರೀತಿಯನ್ನು ನೀನು ಏನು ಮಾಡಬೇಕು? ನೆನಪಿಗೆ ತಂದುಕೊ. ಮೊದಲನೇದಾಗಿ ರಕ್ಷಣೆ ಹೊಂದುವಂಥ ಸಮಯದಲ್ಲಿ ಎಷ್ಟೋ ಕಷ್ಟಗಳಿಂದ, ಬಾಧೆಗಳಿಂದ ದೇವರ ಸಮೀಪಕ್ಕೆ ಬಂದಾಗ ಕಣ್ಣೀರಿನ ಪ್ರಾರ್ಥನೆ ಇರ್ತಾ ಇತ್ತು. ಇವತ್ತು ಕಣ್ಣೀರಿಲ್ಲ, ಎಲ್ಲ ಬತ್ತಿ ಹೋಗ್ಬಿಟ್ಟಿದೆ. ಯಾಕಂದ್ರೆ ಸೀನಿಯರ್ ಆಗಿಬಿಟ್ಟಿದ್ರಲ್ಲ. ಅಲ್ಲಯ್ಯ, ಏನಾಗಿರಿ? ಸೀನಿಯರ್ ಆಗಿಬಿಟ್ರಿ. ಹೆಂಗೆ ಹೋಗ್ಬೇಕು ಪ್ರಾರ್ಥನೆಗೆ? ಹೋಗ್ಬೇಕು. ಅಲ್ಲಿ ಅಯ್ಯರು ಹೇಳಂಗೆ ವಾಕ್ಯ ಕೇಳ್ತಾರೆ, ಒಂದು 4 ಹಾಡು ಹಾಡೋದಾದ, ಆರಾಧನೆ ಮಾಡೋದಾದ, ಮತ್ತೆ ನಮ್ಮ ಮನೆಗೆ ನಾವು ಬರೋದಾದ. ಹಲ್ಲೆಲೂಯಾ. ಅದಲ್ಲ. ಹಲ್ಲೆಲೂಯಾ. ಪ್ರತಿ ದಿವಸ ಕೂಡ ಹೆಂಗೊಬ್ಬರು ಪ್ರಾರ್ಥನೆ ಮಾಡ್ತಾ ಇದ್ರು, ನೂತನ ದಿವಸವನ್ನು ನೀನು ನಮಗೆ ಕೊಟ್ಟಿದೀಯ. ಭಾರತ ದೇಶದವರು ಎಲ್ಲರಿಗೂ ಕೂಡ ನೀನು ಕೊಟ್ಟಿದೀಯ. ಆ ನೂತನ ದಿವಸದಲ್ಲಿ ನೂತನ ಕೃಪೆಯನ್ನು ನಾವು ಹೊಂದಿಕೊಳ್ಬೇಕಾದ್ರೆ ನೂತನ ಮನುಷ್ಯರಾಗಿ ದೇವರೇ ನಮ್ಮನ್ನ ಮಾರ್ಪಡಿಸು ಅಂತೇಳಿ ಏನು ಮಾಡ್ಬೇಕ್ರಿ? ಪ್ರಾರ್ಥನೆ ಮಾಡ್ಬೇಕು. ನೀನು ರಕ್ಷಣೆ ಹೊಂದಿದೆ, ನಿನ್ನ ಕುಟುಂಬದಲ್ಲಿ ಇರುವಂಥವ್ರು ಇನ್ನೂ ಕೂಡ ಏನಾಗಿಲ್ಲ? ರಕ್ಷಣೆ ಮಾರ್ಗದಲ್ಲಿ ಇಲ್ಲ. ಒಂದು ವೇಳೆ ರಕ್ಷಣೆ ಮಾರ್ಗದಲ್ಲಿ ಇದ್ದಾಗಲೂ ಕೂಡ ತಪ್ಪಿ ಹೋದಂಥವರಾಗಿದ್ದಾರೆ. ಹಲ್ಲೆಲೂಯಾ. ಅವರಿಗೆ ಸಹೋದರರ ಅನ್ಯೋನ್ಯತೆ ಗೊತ್ತಿಲ್ಲ, ರೊಟ್ಟಿ ಮುರಿಯುವ ಕಾರ್ಯಕ್ರಮ ಗೊತ್ತಿಲ್ಲ, ಬಾಯಿಗೆ ಬಂದ ರೀತಿಯಲ್ಲಿ ಜೀವಿಸುವಂಥ ಒಂದು ಸ್ಥಿತಿ. ಅದರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ, ಮೊದಲಿನ ಪ್ರೀತಿಯನ್ನು ನೀನು ಕಳೆದುಕೊಳ್ಳಬೇಡ. ಮೊದಲು ಯಾವ ಪ್ರೀತಿಯನ್ನು ತೋರಿಸಿದ್ದು ಅದೇ ಪ್ರೀತಿಯಲ್ಲಿ ನೀನು ಇರಬೇಕು. ಎಲ್ಲಿ ಬಿದ್ದಿದ್ದೀಯೋ ಪುನಃ ನೀನು ಸರಿ ಮಾಡಿಕೊಳ್ಬೇಕಂತೇಳಿ ವಾಕ್ಯ ಹೇಳುತ್ತೆ ಪ್ರಿಯರೇ. ಅದರ ಸಲುವಾಗಿ 3ನೇದಾಗಿ ನಾವು ಯಾವುದನ್ನು ಮರಿಬಾರ್ದು? ದೇವರ ವಾಕ್ಯವನ್ನು, ಉಪದೇಶವನ್ನು ನಾವು ಮರಿಬಾರದು. ನಾವು ಕೇಳಿದ್ದೇವೆ, ರಕ್ಷಣೆಯನ್ನ ಹೊಂದಿದ್ದೇವೆ. ಇನ್ನು ಯಾರು ರಕ್ಷಿಸಲ್ಪಟ್ಟಿಲ್ವೋ ನೀವು ರಕ್ಷಣೆಯನ್ನ ಹೊಂದ್ರಿ. ಇದು ಯಾವ ಕುಲದಾಗ ಒಕ್ಕೊಳ್ಳೋದಲ್ಲ, ಮತದಾಗ ಒಕ್ಕೊಳ್ಳೋದಲ್ಲ, ಯಾವುದ್ರಾಗ ಒಕ್ಕೊಳ್ಳೋದು ಅಲ್ಲವೇ ಅಲ್ಲ. ಪರಿಪೂರ್ಣವಾಗಿ ನಿನ್ನನ್ನು ನೀನು ದೇವರಿಗೆ ಒಪ್ಪಿಸಿಕೊಡುವಂಥದ್ದು. ಆ ದೇವರು ಆತನು ಬರುವಾಗ ನಿನ್ನನ್ನು ಏನು ಮಾಡ್ತಾನೆ? ತನ್ನ ಬಳಿಯಲ್ಲಿ ಸೇರಿಸಿಕೊಳ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅದರ ಸಲುವಾಗಿ ಪ್ರಿಯರೇ, ಈ 3 ಅಂಶಗಳನ್ನ ನೀವು ನೆನಪಿನಲ್ಲಿ ಇಟ್ಕೊಳ್ರಿ. ಮೊದಲನೇದಾಗಿ ಸತ್ತವರೊಳಗೆ ಎದ್ದು ಬಂದಿರತಕ್ಕಂಥ ಯೇಸು ಕ್ರಿಸ್ತನನ್ನ ಜ್ಞಾಪಕ ಮಾಡಿಕೊಳ್ಳ್ರಿ. 2ನೇದಾಗಿ ಯೇಸು ಕ್ರಿಸ್ತನನ್ನ ನಿಮಗೆ ತಿಳಿಸಿರ್ತಕ್ಕಂಥ ನಿಮ್ಮ ಬೋಧಕರನ್ನ ನೀವು ಜ್ಞಾಪಕ ಮಾಡಿಕೊಳ್ಳ್ರಿ. 3ನೇದಾಗಿ ಬೋಧಕರು ಸನ್ಮಾರ್ಗದಲ್ಲಿ ನಿಮ್ಮನ್ನ ನಡೆಸ್ತಾರೆ. ಕೆಟ್ಟ ಮಾರ್ಗದಲ್ಲಿ ಹೋಗಂತೇಳಿ ಹೇಳಲ್ಲ, ಪಾಪದ ಮಾರ್ಗದಲ್ಲಿ ಬೀಳ್ರಿ ಅಂತೇಳಿ ಹೇಳಲ್ಲ, ತಪ್ಪಾದ ರೀತಿಯಲ್ಲಿ ನಡೆದುಕೊಳ್ಳ್ರಿ ಲೋಕದಲ್ಲಿ ಅಂತೇಳಿ ಹೇಳಲ್ಲ. ಯೇಸು ಯಾವ ರೀತಿಯಾಗಿ ಪರಿಶುದ್ಧನಾಗಿದ್ನೋ ಅದೇ ರೀತಿಯಾಗಿ ನೀವು ಪರಿಶುದ್ಧರಾಗಿ ಇರ್ರಿ ಅಂತೇಳಿ ಏನು ಮಾಡ್ತಾರೆ? ದೇವ್ರ ವಾಕ್ಯ, ದೇವರ ಉಪದೇಶ ಹೇಳುತ್ತೆ. ಆ ಉಪದೇಶವನ್ನು ನೀನೇನು ಮಾಡಬಾರ್ದು? ಮರಿಬಾರ್ದು, ಜ್ಞಾಪಕದಲ್ಲಿ ಇಟ್ಕೊಳ್ಬೇಕು. ಕೊನೆಯದಾಗಿ
ಎಂಬುದಾಗಿ 119ನೇ ಕೀರ್ತನೆ 11ನೇ ವಚನದಲ್ಲಿ ಕೀರ್ತನೆಗಾರನಾಗಿರ್ತಕ್ಕಂಥ ದಾವೀದನು ಹೇಳ್ತಾ ಇದ್ದಾನೆ ಏನಂತೇಳಿ, ನಿನಗೆ ವಿರೋಧವಾಗಿ ಪಾಪ ಮಾಡದಂತೆ ನಿನ್ನ ನುಡಿಗಳನ್ನ ನನ್ನ ಹೃದಯದಲ್ಲಿ ಇಟ್ಟುಕೊಂಡಿದ್ದೇನೆ. ಹೃದಯದಲ್ಲಿ ಏನಿದಾವೆ? ದೇವರ ಮಾತುಗಳು, ದೇವರ ಉಪದೇಶ. ಹಲ್ಲೆಲೂಯಾ. ಅದನ್ನು ನಾವು ಎಂದಿಗೂ ಕೂಡ ಮರಿಬಾರದು ಪ್ರಿಯರೇ. ಅದರ ಸಲುವಾಗಿ ವಾಕ್ಯ ಹೇಳುತ್ತೆ, ಈ 3ಗಳನ್ನ ಜ್ಞಾಪಕ ಇಟ್ಕೊಳ್ರಿ. ಮುಂದಿನ ವಾರ ಇನ್ನೂ ಕೆಲವು ಅಂಶಗಳನ್ನ ಟೋಟಲ್ 7 ಇದಾವೆ ರಿಮೆಂಬರ್ ಮಾಡ್ಕೊಳ್ಬೇಕಾಗಿರುವಂಥದ್ದು. 3 ನಾವು ಈಗ ನೋಡ್ಕೊಂಡಿದ್ದೀವಿ. ಇನ್ನ 4 ಅಂಶಗಳನ್ನು ಮುಂದಿನ ವಾರ ನಾವು ಧ್ಯಾನ ಮಾಡೋಣ. ಈ ಸಮಯದಲ್ಲಿ ನಾವೆಲ್ಲರೂ ನಿಂತ್ಕೊಳ್ಳೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಜ್ಞಾಪಕ ಮಾಡಿಕೊಳ್ಳಬೇಕಾದ ಸಂಗತಿಯನ್ನ ಜ್ಞಾಪಕ ಮಾಡಿಕೊಳ್ಳದೆ, ಜ್ಞಾಪಕದಲ್ಲಿ ಇಡಬಾರದ ಸಂಗತಿಗಳನ್ನ ಜ್ಞಾಪಕದಲ್ಲಿ ಇಟ್ಟುಕೊಂಡಿದ್ದೀಯೇನು ಸಹೋದರ ಸಹೋದರಿ? ಒಂದು ಸಾರಿ ನಿನ್ನನ್ನೇನು ಆಲೋಚನೆ ಮಾಡ್ಕೊ, ಪರೀಕ್ಷೆ ಮಾಡ್ಕೋ. ಸತ್ತವರೊಳಗಿಂದ ಎದ್ದು ಬಂದಿರತಕ್ಕಂಥ, ನರನಾಗಿ ಮನುಷ್ಯನಾಗಿ ಈ ಲೋಕಕ್ಕೆ ಹೊರಟು ಬಂದಿರತಕ್ಕಂಥ ದೇವರಾಗಿರುವಂಥ ಯೇಸು ಕ್ರಿಸ್ತನನ್ನ ಜ್ಞಾಪಕ ಮಾಡಿಕೊಂಡಿದ್ದೀಯಾ? ಆತನು ನಿನಗಾಗಿ ಪಟ್ಟಿರ್ತಕ್ಕಂಥ ಶ್ರಮೆ 53ನೇ ಅಧ್ಯಾಯ ಯೆಶಾಯನ ಪ್ರವಾದನೆ ಗ್ರಂಥದಲ್ಲಿ ವಿಸ್ತಾರವಾಗಿ ದೇವರು ಬರೆಸಿದ್ದಾನೆ. ಆತನು ಎಲ್ಲಾ ಜನರಿಗೂ ಧಿಕ್ಕಾರ ಮಾಡಲ್ಪಟ್ಟವನಾದ, ಕುಗ್ಗಿ ಹೋದಂಥವನಾದ, ಆತನು ಎಲ್ಲಾ ಜನರ ಶ್ರಮೆಯನ್ನ, ಸಂಕಟವನ್ನ, ನೋವನ್ನ, ಬಾಧೆಯನ್ನ ಶಿಲುಬೆಯಲ್ಲಿ ಭರಿಸಿದ. ಆತನು ಹುಟ್ಟಿರುವುದೇ ಸಾಯುವುದಕ್ಕಾಗಿ, ನಮ್ಮೆಲ್ಲರನ್ನ ಬದುಕಿಸೋದಕ್ಕಾಗಿ. ಪ್ರಿಯರೇ, ಆ ಯೇಸುವನ್ನ ಜ್ಞಾಪಕ ಮಾಡಿಕೊಂಡಿದ್ದೀಯಾ? ನಿನಗೆ ಸುವಾರ್ತೆಯನ್ನು ತಿಳಿಸಿದಂತ ದೈವ ಸೇವಕರನ್ನ ಜ್ಞಾಪಕ ಮಾಡಿಕೊಂಡಿದ್ದೀಯಾ? ಅವ್ರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀಯಾ? ಅವರ ಕುಟುಂಬದಲ್ಲಿ ಎಷ್ಟೋ ಸಮಸ್ಯೆಗಳು, ಕಷ್ಟ, ಕಣ್ಣೀರು ಇದ್ದಾಗಲೂ ಕೂಡ ಎಷ್ಟೋ ದೂರದಿಂದ, ಎಷ್ಟೋ ದೇಶಗಳಿಂದ ನಿನ್ನ ಬಳಿಗೆ ಅವರು ಬಂದಿದ್ದಾರೆ. ನಿನ್ನ ಪೂರ್ವಿಕರ ಬಳಿಗೆ ಅವರು ಬಂದು ಅವರು ದೇವರ ಮಾರ್ಗವನ್ನ ಬೋಧಿಸಿದ್ದಾರೆ, ತಿಳಿಸಿದ್ದಾರೆ. ತಮ್ಮ ಪ್ರಾಣವನ್ನ ನಷ್ಟಪಡಿಸಿಕೊಂಡಿದ್ದಾರೆ, ಕುಟುಂಬದವರ ಪ್ರಾಣಗಳನ್ನ ನಷ್ಟಪಡಿಸಿಕೊಂಡಿದ್ದಾರೆ. ಪ್ರಿಯರೇ, ಈ ಸಮಯದಲ್ಲಿ ನಿನ್ನ ಪರಿಸ್ಥಿತಿ ಯಾವ ರೀತಿ ಆಗಿದೆ ಒಂದು ಸಾರಿ ಆಲೋಚನೆ ಮಾಡು. ದೇವರು ಕೊಟ್ಟಿರುವಂತ ಜೀವ ಅಮೂಲ್ಯವಾಗಿರುವಂಥದ್ದು. ಒಂದೇ ಸಾರಿ ಸಾಯುವುದು, ಆಮೇಲೆ ನ್ಯಾಯ ತೀರ್ಪು ಅಂತೇಳಿ ಹೇಳುತ್ತೆ 9ನೇ ಅಧ್ಯಾಯದಲ್ಲಿ ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ. ಪ್ರಿಯರೇ, ಇವತ್ತು ನಿನ್ನ ಪರಿಸ್ಥಿತಿ ಯಾವ ರೀತಿ ಆಗಿದೆ ಒಂದ್ಸಾರಿ ಆಲೋಚನೆ ಮಾಡಿ. ಯೇಸುವನ್ನ ಜ್ಞಾಪಕ ಮಾಡಿಕೊ. ಸುವಾರ್ತೆಯನ್ನು ತಿಳಿಸಿದಂತ ಸಭಾಪಾಲಕರನ್ನ, ಅವರ ಕುಟುಂಬವನ್ನ ಜ್ಞಾಪಕ ಮಾಡಿಕೊ. ದೇವರ ಉಪದೇಶವನ್ನ ಜ್ಞಾಪಕ ಮಾಡಿಕೊ. ಆ ಉಪದೇಶ ನಿನ್ನ ಜೀವಕ್ಕೆ ಅದನ್ನ ಕಂಠವಾಗಿ ಧರಿಸು ಎಂಬುದಾಗಿ ಜ್ಞಾನೋಕ್ತಿಯಲ್ಲಿ ನಾವು ನೋಡ್ತಾ ಇದ್ದೇವೆ. ಬಿಗಿಯಾಗಿ ಆ ಉಪದೇಶವನ್ನ ಇಡೀ ಸಡಿಲ ಬಿಡಬೇಡ, ಅದೇ ನಿನಗೆ ಜೀವವಾಗಿದೆ ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. ಪ್ರಿಯರೇ, ಆ ಉಪದೇಶವನ್ನು ನೀನು ಮರಿಬಾರದು. ಆ ಉಪದೇಶ ನಿನ್ನ ಜೀವಿತದಲ್ಲಿ ಬೆಳಕನ್ನ ಕೊಡುವಂತದ್ದಾಗಿದೆ. ದೇವರ ವಾಕ್ಯ ಹೇಳ್ತಾ ಇದೆ 119ನೇ ಕೀರ್ತನೆ 105ನೇ ವಚನದಲ್ಲಿ, ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು, ನನ್ನ ದಾರಿಗೆ ಬೆಳಕೂ ಆಗಿದೆ ಎಂಬುದಾಗಿ. ದೀಪವಾಗಿರ್ತಕ್ಕಂಥ ವಾಕ್ಯ, ಬೆಳಕಾಗಿರ್ತಕ್ಕಂಥ ವಾಕ್ಯ, ನಿನ್ನನ್ನ ಲೋಕದಲ್ಲಿ ಒಂದು ಬೆಳಕನ್ನಾಗಿ ಮಾರ್ಪಡಿಸುವಂತ ವಾಕ್ಯ. ಆ ವಾಕ್ಯವನ್ನು ಮರೆತಿದ್ದೀಯಾ? ಒಂದು ಸಾರಿ ಆಲೋಚನೆ ಮಾಡ್ಕೋ. ಎಷ್ಟು ವಾಕ್ಯ ಕೇಳಿದ್ರು ಕೂಡ ಇನ್ನೂ ತಪ್ಪಾದ ರೀತಿಯಲ್ಲಿ ಜೀವಿಸ್ತಾ ಇದ್ದೀಯಾ? ನೀನು ಮಾಡುವಂತ ತಪ್ಪುಗಳೇ, ನೀನು ಮಾಡಿರ್ತಕ್ಕಂಥ ತಪ್ಪಾದ ಕಾರ್ಯಗಳೇ ನಿನಗೆ ರೋಗಗಳಾಗಿ, ಬಾಧೆಗಳಾಗಿ ನಿನ್ನನ್ನು ಕಾಡ್ತಾ ಇರ್ಬೋದು. ಇವತ್ತಿನ ಸಮಯದಲ್ಲಿ ನಿನ್ನ ಹಳೆಯ ಜೀವಿತವನ್ನ ಮತ್ತೆ ಪುನಃ ಪ್ರಾರಂಭ ಮಾಡಿದ್ದೀಯಾ? ಪಾಪದ ಜೀವಿತ, ಶಾಪದ ಜೀವಿತ, ವಲಸಿನ ಜೀವಿತ, ಅದನ್ನ ಬಿಟ್ಟು ರಕ್ಷಣೆ ಮಾರ್ಗದಲ್ಲಿ ಬಂದಾಗಲೂ ಕೂಡ ಮತ್ತೆ ನಿನ್ನ ಮನಸ್ಸನ್ನು ಹಳೆಯದರ ಕಡೆಗೆ ತಿರುಗಿಸಿದೀಯಾ? ಅದೇ ನಿನಗೆ ಮುರುಳಾಗಿರ್ಬೋದು, ಮುಳ್ಳಾಗಿರ್ಬೋದು, ಅದೇ ನಿನಗೆ ನೋವನ್ನ, ತೊಂದರೆಯನ್ನು ಕೊಡ್ತಾ ಇರ್ಬೋದು. ಇವತ್ತು ಸಹೋದರಿ ಸಹೋದರನೇ, ನಿನ್ನ ಜೀವಿತವನ್ನು ಯೇಸುವಿನಲ್ಲಿ ತಗ್ಗಿಸಿಕೋ, ಒಪ್ಪಿಸಿಕೋ. ಆತ ನಿನ್ನನ್ನು ಕ್ಷಮಿಸುವಂತ ದೇವರಾಗಿದ್ದಾರೆ. ಬಲಗೈಯನ್ನು ಎಲ್ಲರೂ ಕೂಡ ನಿಮ್ಮ ತಲೆ ಮೇಲೆ ಇಟ್ಕೊಂಡು ಪ್ರಾರ್ಥನೆ ಮಾಡೋಣ. ಮಹೋನ್ನತನು ಮಹಾಪರಿಶುದ್ಧನಾದ ದೇವರು, ನಿನಗೆ ಸ್ತೋತ್ರಗಳಯ್ಯ. ಹೌದು ಸ್ವಾಮಿ, ಮಕ್ಕಳು ವಾಕ್ಯವನ್ನು ಕೇಳಿದ್ದಾರೆ ಸ್ವಾಮಿ. ಯಾರ್ಯಾರಿಗೆ ಸ್ವಾಮಿ ಯಾವ ಯಾವ ವಿಷಯದಲ್ಲಿ ಸ್ವಾಮಿ ಬಿಡುಗಡೆ ಬೇಕಾಗಿದೆಯೋ ಸ್ವಾಮಿ, ಇವರಿಗೆ ಸ್ವಾಮಿ ಆ ವಿಷಯಗಳಲ್ಲಿ ಬಿಡುಗಡೆಯನ್ನು ಕೊಡಯ್ಯ. ಇವರ ಕುಟುಂಬದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಸಮಸ್ಯೆ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಲಯವಾಗಿ ಹೋಗಲಿ ಅಯ್ಯ. ಸಂಪೂರ್ಣವಾದ ಬಿಡುಗಡೆ ಉಂಟಾಗಲಿ, ಸ್ವಸ್ಥತೆ ಉಂಟಾಗಲಿ, ಆರೋಗ್ಯ ಉಂಟಾಗಲಿ. ಅಸಮಾಧಾನದ ಆತ್ಮ ಸಂಪೂರ್ಣವಾಗಿ ಬೇರು ಸಮೇತವಾಗಿ ಇವರ ಕರ್ತನ ಕುಟುಂಬವನ್ನ, ದೇಹವನ್ನು ಬಿಟ್ಟು ತೊಲಗಿಸಲ್ಪಡಲಿ ಎಂಬುದಾಗಿ ಆಜ್ಞಾಪಿಸ್ತಾ ಇದ್ದೇವೆ. ನಜರೇತಿನ ಯೇಸಯ್ಯ, ನಿನಗೆ ಅಸಾಧ್ಯ ಲೋಕದಲ್ಲಿ
ಅನ್ನೋದು ಯಾವುದಿಲ್ಲ ಸ್ವಾಮಿ. ಕರ್ತನೆ, ಇವರ ಕುಟುಂಬದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಕರ್ತನೆ ದುಃಖದ ವಾತಾವರಣ, ಅನಾರೋಗ್ಯದ ಆತ್ಮಗಳು ಕರ್ತನೆ ಸ್ವಾಮಿ, ಅಭಿವೃದ್ಧಿ ಪಡಿಸಲಾರದೆ ಹಿಂದಕ್ಕೆ ತಳ್ಳುವಂತ ಶಾಪದ ಆತ್ಮಗಳು, ನಿನಗೆ ವಿಧೇಯತೆಯನ್ನು ತೋರಿಸಲಾರದಂತ ಆತ್ಮಗಳು, ಎಲ್ಲವುಗಳನ್ನು ಯೇಸಪ್ಪ ನಿನ್ನ ನಾಮದಲ್ಲಿ ಬಂಧಿಸ್ತಾ ಇದ್ದೇವೆ. ನಿನ್ನೆ ಸಹಾಯ ಒದಗಿಸಿಕೊಡು. ಸುರಕ್ಷತೆಯನ್ನು ಅನುಗ್ರಹ ಮಾಡಯ್ಯ, ಸುರಕ್ಷತೆಯನ್ನು ಅನುಗ್ರಹ ಮಾಡು ಸ್ವಾಮಿ. ಅದ್ಭುತವಾದ ರೀತಿಯಲ್ಲಿ ಕಾರ್ಯ ಜರುಗಿಸು ಸ್ವಾಮಿ. ಕರ್ತನೆ ಸ್ವಾಮಿ, ಯಾರು ಸ್ವಾಮಿ ಅನಾರೋಗ್ಯದಲ್ಲಿ ಇದ್ದಾರೋ ಅವರ ದೇಹದಲ್ಲಿ ಇರ್ತಕ್ಕಂಥ ಅನಾರೋಗ್ಯದ ಆತ್ಮ ಬೇರೆ ಸಮೇತವಾಗಿ ಕಿತ್ತು ಹಾಕಲ್ಪಡಲಿ. ಸಂಪೂರ್ಣವಾದ ಆರೋಗ್ಯವನ್ನು ಕಟ್ತಾ ಇದ್ದೇವೆ, ಸಮಾಧಾನವನ್ನು ಕಟ್ತಾ ಇದ್ದೇವೆ, ಬಿಡುಗಡೆಯನ್ನು ಕಟ್ತಾ ಇದ್ದೇವೆ ಸ್ವಾಮಿ. ಚಿಕ್ಕ ಮಕ್ಕಳನ್ನ ಆಶೀರ್ವಾದ ಮಾಡಪ್ಪ, ಒಳ್ಳೆಯ ಆರೋಗ್ಯ ದಯಪಾಲಿಸು ಸ್ವಾಮಿ. ಕರ್ತನಿನ ಮಾರ್ಗದಲ್ಲಿ ಪರಿಪೂರ್ಣವಾಗಿ ನಡೆಯುವಂತ ವಿಶ್ವಾಸವನ್ನ ಚಿಕ್ಕಂದಿನಿಂದಲೇ ರೂಪಿಸಿಕೊಳ್ಳುವ ಹಾಗೆ ಸಹಾಯ ಮಾಡಿ ನಡೆಸಯ್ಯ. ಯೌವನಸ್ಥರನ್ನ ಆಶೀರ್ವಾದ ಮಾಡಿ, ಯಾವ ವಿಷಯದಲ್ಲಿ ತಪ್ಪಿ ಹೋಗಲಾರದ ಹಾಗೆ ಸಹಾಯವನ್ನು ಒದಗಿಸಿಕೊಡು ಸ್ವಾಮಿ. ಅದೇ ರೀತಿಯಾಗಿ ಸ್ವಾಮಿ, ಮದುವೆ ಆಗಬೇಕಾದಂತ ಮಕ್ಕಳಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೇವೆ. ಒಳ್ಳೆ ಕುಟುಂಬಕ್ಕೆ ಹೋಗುವಂತೆ, ಒಳ್ಳೆ ಕುಟುಂಬದಿಂದ ಕನ್ಯೆಗಳು ಸಿಗುವಂತೆ ಸಹಾಯ ಮಾಡಯ್ಯ. ಕರ್ತನೆ, ಉದ್ಯೋಗವಿರಲಾರದ ಸ್ಥಿತಿಯಲ್ಲಿ ಇರುವಂತವ್ರಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೇವೆ. ಕರ್ತನೆ ಸ್ವಾಮಿ, ಉದ್ಯೋಗಾವಕಾಶ ಒದಗಿಸಿಕೊಡು ಸ್ವಾಮಿ. ಬೇಕಾದ ಜ್ಞಾನವನ್ನು ಅನುಗ್ರಹ ಮಾಡಪ್ಪ. ಯಾವ ರೀತಿಯಾಗಿ ಸ್ವಾಮಿ ನಿನ್ನ ನಂಬಿ ನಡೆದಿರ್ತಕ್ಕಂಥ ಮಕ್ಕಳು, ನಂಬಿಕೆಯನ್ನು ಸ್ಥಿರವಾಗಿ ಕಾಯ್ದು ಕಾಪಾಡಿರ್ತಕ್ಕಂಥ ಮಕ್ಕಳಾದಂತ ಕರ್ತನೆ ನೆಹೆಮಿಯ, ಎಜ್ರ, ದಾನಿಯೇಲ್, ಶಾದ್ರಕ್, ಮೇಷಕ್, ಅಬೇದ್ನೆಗೋ, ಇನ್ನು ಅನೇಕ ಭಕ್ತರನ್ನ ಸ್ವಾಮಿ ಸ್ಥಿರವಾದ ರೀತಿಯಲ್ಲಿ ಸ್ವಾಮಿ ಕರ್ತನೆ ಗೌರ್ಮೆಂಟ್ ಉದ್ಯೋಗಗಳಲ್ಲಿ ಇಟ್ಟಿದ್ದೀಯೋ ಅದೇ ರೀತಿಯಾಗಿ ಸ್ವಾಮಿ ಮಕ್ಕಳು ಕೂಡ ಗೌರ್ಮೆಂಟ್ ಜಾಬ್ಗಳನ್ನು ಸಂಪಾದನೆ ಮಾಡಿಕೊಳ್ಳುವಂತ ಸ್ಥಿತಿಯನ್ನು ಅನುಗ್ರಹ ಮಾಡು ಸ್ವಾಮಿ. ಕರ್ತನೆ, ಎಲ್ಲಾ ರೀತಿಯಿಂದಲೂ ಸೌಖ್ಯತೆಯನ್ನು ಒದಗಿಸಿಕೊಡಯ್ಯ. ಇವರೆಲ್ಲರ ನಿನ್ನಸ್ತಕ್ಕೊಪ್ಪಿಸಿಕೊಡ್ತಾ ಇದ್ದೇವೆ. ಇನ್ನು ಯಾರ ರಕ್ಷಣೆ ಮಾರ್ಗದಲ್ಲಿ ಇಲ್ಲವೋ ಕರ್ತನೆ, ನಿನ್ನನ್ನು ನಂಬಿ ರಕ್ಷಣೆ ಮಾರ್ಗದಲ್ಲಿ ಬಂದು ಪಾಪ ವಿಮೋಚನ ದೀಕ್ಷಾ ಸ್ನಾನವನ್ನು ತೆಗೆದುಕೊಂಡು ನಿನ್ನ ಮಕ್ಕಳಾಗಿ ಜೀವಿಸುವಂತೆ ಸಹಾಯ ಮಾಡಿ ನಡೆಸು. ಎಲ್ಲಾ ರೀತಿಯಿಂದಲೂ ಸೌಖ್ಯತೆ ಕೊಡು ಕರ್ತನೆ. ಗರ್ಭಫಲವಿರಲಾರ್ದಂತವರಿಗೆ ಗರ್ಭಫಲ ಕೊಡಯ್ಯ. ಯಾರು ಕರ್ತನೆ ಸ್ವಾಮಿ ಡೆಲಿವರಿಗೋಸ್ಕರವಾಗಿ ಹೋಗಿದ್ದಾರೆ ಅವರೆಲ್ಲರೂ ಸ್ವಾಮಿ ನಾರ್ಮಲ್ ಡೆಲಿವರಿ ಆಗುವಂತ ಕಾರ್ಯ ಜರುಗಿಸು ಸ್ವಾಮಿ. ಎಲ್ಲ ರೀತಿಯಿಂದಲೂ ಸೌಖ್ಯತೆ ಕೊಟ್ಟು ಸಹಾಯ ಒದಗಿಸಿಕೊಟ್ಟು ನಡೆಸಬೇಕೆಂಬುದಾಗಿ ನಜರೇತಿನ ಯೇಸುವಿನ ನಾಮದಲ್ಲಿ ಈ ಪ್ರಾರ್ಥನೆ ಎಲ್ಲ ಸ್ವಾಮಿ ನಿನ್ನ ಪಾದಕ್ಕೆ ಹಾಕುತ್ತಾ ಪ್ರಾರ್ಥಿಸಿ ಯೇಸುವಿನ ನಾಮದಲ್ಲಿ ಬೇಡ ಹೊಂದಿದ್ದೇವೆ ಪರಮ ತಂದೆ. ಆಮೆನ್. ಈ ಸಮಯದಲ್ಲಿ ನಾವೆಲ್ಲರೂ ಮೊಣಕಾಲೂರು ಕೂತ್ಕೊಳ್ಳೋಣ.